ನಮಸ್ಕಾರ ಕರ್ನಾಟಕ. ನಾಟಿ ಕೋಳಿ ಸಾಕ್ಬೇಕು ಅಂತ ತುಂಬಾ ಜನಕ್ಕೆ ಆಸೆ ಇರುತ್ತೆ. ನಾಟಿ ಕೋಳಿ ಮೊಟ್ಟೆ ಇವತ್ತಿನ ಜಗತ್ತಿನಲ್ಲಿ ತುಂಬಾ ಟ್ರೆಂಡಿಂಗ್ ಇದೆ. ಅಂಡ್ ಒಂದು ಮೊಟ್ಟೆ ಅರೌಂಡ್ ₹15 ಇಂದ ₹20 ಬೆಲೆ ಬಾಳುತ್ತೆ. ಸೊ ಈಗ ನಾಟಿ ಕೋಳಿ ಮೊಟ್ಟೆ ಮಾಡಿ ಅದರಿಂದ ಲಾಭ ಗಳಿಸ್ಬೋದಾ? ಅಂಡ್ ಲಾಭ ಗಳಿಸಿದ್ರು ಅದಕ್ಕೆ ಯಾವ್ಯಾವ ತರ ಮೊಟ್ಟೆ ಇಡೋ ಕೋಳಿನ ಸಾಕ್ಬೇಕು ಅಂತ ನಮ್ಮಲ್ಲಿ ಗೊತ್ತಿರಲ್ಲ. ಅಂಡ್ ಎಲ್ಲಿ ಮರಿ ಸಿಗುತ್ತೆ? ಈಗ 1 ತಿಂಗಳ ಮರಿ ತಗೊಂಡು ಸಾಕ್ಬೇಕಾ? ಇಲ್ಲ 1 ದಿನದ ಮರಿ ತಗೊಂಡು ಸಾಕ್ಬೇಕಾ? ಇಲ್ಲ 3 ತಿಂಗಳ ಮರಿ ತಗೊಂಡು ಸಾಕ್ಬೇಕಾ? ಇವೆಲ್ಲ ತುಂಬಾ ಕನ್ಫ್ಯೂಷನ್ಸ್, ಡೌಟ್‌ಗಳು ನಮ್ಮಲ್ಲಿ ಇರ್ತವೆ. ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಯಾವ ತರ ಕೋಳಿ ತಗೊಂಡ್ರೆ ಮೊಟ್ಟೆ ಪರ್ಪಸ್‌ಗೆ ಬೆಸ್ಟ್ ಅಂಡ್ ಯಾವ್ಯಾವ ತರ ಮರಿಗಳು ಸಿಗ್ತವೆ? 1 ತಿಂಗಳ ಮರಿ ಸಿಗುತ್ತಾ? ಇಲ್ಲ 3 ತಿಂಗಳ ಮರಿ ಬೆಸ್ಟಾ? ಯಾವ್ದು ಬೆಸ್ಟ್ ಅಂತ ಇವತ್ತು ನಮ್ ಜೊತೆ ನಾಟಿ ಕೋಳಿ ಸಾಕಾಣಿಕೆಯಲ್ಲಿ ಒಂದು 10 ವರ್ಷದಿಂದ ಎಕ್ಸ್‌ಪೀರಿಯನ್ಸ್ ಇರೋ ಒಬ್ಬ ಪರ್ಸನ್ ನಮ್ ಜೊತೆ ಇದ್ದಾರೆ. ಅವ್ರನ್ನ ಇಂಟರ್ವ್ಯೂಗೆ ವೆಲ್ಕಮ್ ಮಾಡ್ತಾ ನಾಟಿ ಕೋಳಿ ಸಾಕಾಣಿಕೆ ಬಗ್ಗೆ ಮಾಹಿತಿನ ತಿಳ್ಕೊತಾ ಹೋಗೋಣ. ಸರ್, ವೆಲ್ಕಮ್ ಟು ಇಂಟರ್ವ್ಯೂ. ಸರ್ ನಮಸ್ತೆ. ಸರ್, ನಿಮ್ಮ ಪರಿಚಯ ಸರ್ ನಮಸ್ತೆ, ನನ್ನ ಹೆಸರು ವೇಣು ಅಂತ. ನಂದು 2 ಫಾರ್ಮ್ ಇದೆ, ಒಂದು ಚಿತ್ತೂರು ಮತ್ತೆ ಒಂದು ನಾಗಮಂಗಲ 2 ಫಾರ್ಮ್ ಇದೆ. ಇದು ನಾವು ಈಗ ಚಿತ್ತೂರು ಫಾರ್ಮ್ ನಲ್ಲಿ ನಾವು ಇದೀವಿ. ಈ ಚಿತ್ತೂರು ಫಾರ್ಮ್ ಇಲ್ಲಿ ನಮಗೆ 5,000 ಮರಿ ಇದೆ. 5,000 ಮರಿ, ಇಷ್ಟು ಮರಿನೂ ಆಲ್ರೆಡಿ ರೈತರಿಗೆ ಬುಕ್ಕಿಂಗ್ ಆಗಿದೆ. ಈ ಮರಿ ಬಂದ್ಬಿಟ್ಟು ಮೊಟ್ಟೆ ಪರ್ಪಸ್ಗೆ ಮಾಡಿರೋದು. ಇದು ಬಂದ್ಬಿಟ್ಟು ಕಾವೇರಿ. ನಮ್ಮ ರೈತರಿಗೆ ಕರೆಕ್ಟವಾದ ಒಂದು ಮಾಹಿತಿ ಇರಲ್ಲ. ಯಾವ ಕೋಳಿನ ಸಾಕ್ಬೇಕು, ಯಾವ ಕೋಳಿನ ಸಾಕ್ಬಾರ್ದು, ಅದನ್ನ ಯಾವ ತರ ಏನೋ ಮೇಂಟೈನ್ ಮಾಡಬೇಕು ಅಂತ. ಅದನ್ನ ನಿಮಗೆ ಸಂಪೂರ್ಣವಾಗಿ ನಾನು ಹೇಳ್ತೀನಿ. ಇದನ್ನ ನೀವು ನೋಡ್ತಾ ಇರೋ ಪ್ರಕಾರ ಇದು ಬ್ರೂಡಿಂಗ್ ಸೆಂಟರ್. ಈ ಬ್ರೂಡಿಂಗ್ ಸೆಂಟರ್ ಅಲ್ಲಿ ಆಲ್ರೆಡಿ 5,000 ಮರಿ ಇದೆ ನಮ್ದಿದೆ. ಇನ್ನು ಬ್ರೂಡಿಂಗ್ ಮೇಲೆ ಇದೆ. ಇದು ಬ್ರೂಡಿಂಗ್ ಸೆಂಟರ್ ನೋಡಿ. ನಾನು ಬ್ರೂಡಿಂಗ್ ನಲ್ಲಿ ಏನು ಕರೆಂಟ್ ಬ್ರೂಡಿಂಗ್ ಮಾಡ್ತಾ ಇದ್ದೀನಿ. ಈಗ ಬಿಸಿಲು ಜಾಸ್ತಿ ಇರೋದ್ರಿಂದ ಹತ್ತಿರ ಆಫ್ ಆಗಿದೆ. ಇದು ಆಲ್ರೆಡಿ 21 ದಿವಸದ ಮರಿ ಇದೆ. ಈಗ 21 ದಿವಸದ ಮರಿ ಕಾವೇರಿ ಮರಿ ಇದೆ. 21 ದಿವಸದ ಮರಿ. ಇದಕ್ಕೆ ಆಲ್ರೆಡಿ 3 ವ್ಯಾಕ್ಸಿನೇಷನ್. ಒಂದು ಸ್ಟಾರ್ಟಿಂಗ್ ಈ ಮೊಟ್ಟೆ ಕೋಳಿಗೆ ನಾನು 4 ವ್ಯಾಕ್ಸಿನೇಷನ್ ಮಾಡಿಸ್ತೀನಿ. ಸ್ಟಾರ್ಟಿಂಗ್ ತರುವಾಗ ಮೆರಾಕ್ಸ್ ಮಾಡಿಸಿರ್ತೀನಿ. ನೆಕ್ಸ್ಟ್ ಅದಾದ ನಂತರ 7 ದಿವಸಕ್ಕೆ ಒಂದು ವ್ಯಾಕ್ಸಿನೇಷನ್ ಮಾಡ್ತೀನಿ. ಆಮೇಲೆ 14 ದಿವಸಕ್ಕೊಂದು, 21 ದಿವಸಕ್ಕೊಂದು. 21 ದಿವಸಕ್ಕೆ ವ್ಯಾಕ್ಸಿನೇಷನ್ ಆದ್ಮೇಲೆ ಇಲ್ಲಿ ನನ್ನ ಹತ್ರ 9 ರಿಂದ 10 ದಿವಸ ಇರುತ್ತೆ ಮರಿ. ರೈತರಿಗೆ ನಾನು 21 ದಿವಸ ವ್ಯಾಕ್ಸಿನ್ ಮಾಡಿದ ತಕ್ಷಣ ಕೊಡೋದಿಲ್ಲ, ಯಾಕೆಂದ್ರೆ ಅಬ್ಸರ್ವೇಷನ್ ಅಲ್ಲಿ ನನ್ನ ಹತ್ರ ಇರುತ್ತೆ. ಇದ್ರ ಜೊತೆ ND ಅಂತ ಒಂದು ವ್ಯಾಕ್ಸಿನೇಷನ್, ಅದು ಮತ್ತೆ 4 ಪಾಕ್ಸ್, ಇಷ್ಟು ವ್ಯಾಕ್ಸಿನೇಷನ್ ಮಾಡಿ ನಾನು ರೈತರಿಗೆ ಮರಿ ಕೊಡ್ತಾ ಇದ್ದೀನಿ. ಸರ್, ನಿಮ್ಮ ಹತ್ರ ಮರಿ ತಗೊಂಡು ಹೋದ್ಮೇಲೆ ಅವ್ರು ವ್ಯಾಕ್ಸಿನೇಷನ್ ಮಾಡಿಸ್ಬೇಕ ಏನು? ಇಲ್ಲ ಸರ್, ವ್ಯಾಕ್ಸಿನೇಷನ್ ಎಲ್ಲ ಕಂಪ್ಲೀಟ್ ಆಗಿರುತ್ತೆ. ಈಗ ನಾನು ನನ್ನಲ್ಲಿ ಏನೇನ್ ಸಿಗುತ್ತೆ ಅಂದ್ರೆ 1 ದಿವಸದ ಮರಿನೂ ಸಿಗುತ್ತೆ. 1 ದಿವಸದ ಮರಿನ ತಗೋತೀನಿ ಅಂದ್ರೆ ರೈತರು ಅವ್ರಿಗೆ ನಾವು 1 ದಿವಸಕ್ಕೆ ಏನ್ ಮೆರೆಕ್ಸ್ ಅಂತ ಒಂದು ಮೊಟ್ಟೆ ಕೋಳಿ ಏನಾದ್ರು ತಗೊಳಿದ್ರೆ ಅವ್ರಿಗೆ ಮೆರೆಕ್ಸ್ ಅಂತ ಒಂದು ವ್ಯಾಕ್ಸಿನೇಷನ್ ಬರುತ್ತೆ. ಅದನ್ನ 1 ದಿವಸಕ್ಕೆ ಮಾಡಿಸ್ಕೊಟ್ಟಿರ್ತೀನಿ. ಇಲ್ಲ ಸರ್, ನನಗೆ 1 ತಿಂಗಳದು ನನಗೆ ಅನುಭವ ಇಲ್ಲ ನನಗೆ 1 ತಿಂಗಳು ನೀವು ನನಗೆ ಸಾಕ್ಕೊಡಿ ಅಂದ್ರೆ ಅದು 1 ತಿಂಗಳದು ಮರಿನೂ ತಗೋತೀನಿ, ನಾನು ಬುಕ್ಕಿಂಗ್ ತಗೋತೀನಿ. 1 ತಿಂಗಳು ಮರಿನಲ್ಲಿ ಅವ್ರಿಗೆ ಯಾವ್ದು ಅಂದ್ರೆ ನಾನು ಆಲ್ರೆಡಿ ಮೆರೆಕ್ಸ್ ಮಾಡ್ತಿರ್ತೀನಿ. 7ನೇ ದಿವಸಕ್ಕೆ ಒಂದು ವ್ಯಾಕ್ಸಿನೇಷನ್ ನಾನೇ ಮಾಡ್ತಿರ್ತೀನಿ. 14 ದಿವಸಕ್ಕೆ ಒಂದು ಮಾಡ್ತೀನಿ. 21 ದಿವಸಕ್ಕೆ ಮಾಡ್ತೀನಿ. ಮತ್ತೆ 24 ದಿವಸಕ್ಕೆ ಮತ್ತೆ ಇನ್ನೊಂದು ವ್ಯಾಕ್ಸಿನೇಷನ್ ಮಾಡ್ತೀನಿ. ಒಂದು ND ಅಂತ, ಒಂದು ಪೋಲ್ ಪಾಕ್ಸ್ ಅಂತ. ಇಷ್ಟು 5 ವ್ಯಾಕ್ಸಿನೇಷನ್ ಮಾಡಿಸಿರೋ ಅಂತ ರೆಡಿ ಇರೋ ಅಂತದ್ದು. ಇನ್ನು ರೈತರ ಹತ್ರ ಹೋದ್ರೆ ಯಾವ್ದು ವ್ಯಾಕ್ಸಿನೇಷನ್ ಮಾಡಂಗಿಲ್ಲ. ಎಲ್ಲಾ ವ್ಯಾಕ್ಸಿನೇಷನ್ ಆಲ್ರೆಡಿ ಇಲ್ಲೇ ರೆಡಿ ಇರುತ್ತೆ. ರೆಡಿ ಮಾಡ್ಕೊಡ್ತೀನಿ. ಇಷ್ಟು 30 ದಿನ ಆದ ನಂತರ ರೈತರಿಗೆ ನಾನು ಡೆಲಿವರಿ ಕೊಡ್ತೀನಿ ಸರ್. 30 ದಿನ ಆದ ನಂತರ ರೈತರಿಗೆ? ಎಸ್ ಸರ್, ಕರೆಕ್ಟ್. ಸರ್, ಈಗ ನಾಟಿ ಕೋಳಿಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ನಾಟಿ ಕೋಳಿ. ನಾವು ನಾಟಿ ಕೋಳಿ ಅಂದ್ರೆ ಬರೀ ಮಾಮೂಲಿ ಆತರ ನೋಡಿರ್ತೀವಿ, ಹಳ್ಳಿಯಲ್ಲಿ ನಾಟಿ ಕೋಳಿ ಇರ್ತವೆ. ಇಲ್ಲ ಸರ್, ಅದೊಂಥರ ನಾಟಿ ಕೋಳಿ. ನಾಟಿ ಕೋಳಿಯಲ್ಲಿ ಎಷ್ಟು ಟೈಪ್ ಆಫ್ ನಾಟಿ ಕೋಳಿ? ನಾಟಿ ಕೋಳಿನಲ್ಲಿ ಬಂದ್ಬಿಟ್ಟು ಈಗ ಕಾವೇರಿ ಇದೆ, ದೀಪಿ ಕ್ರಾಸ್ ಇದೆ, ಕಡಕ್ನಾಥ್ ಇದೆ, ಮೈಸೂರು ನಾಟಿ ಇದೆ, ಸೊನಾಲಿ ಇದೆ, ಅಸಿಲ್ ಇದೆ. ಇಷ್ಟು ಜಾತಿ ಮರಿಗಳಿದೆ ನಮ್ಮ. ಈಗ ನೀವು ಮೊಟ್ಟೆ ಪರ್ಪಸ್ಗೆ ಮಾಡೋ ರೈತರಿಗೆ ನಾನು ನನ್ನ ಕಡೆಯಿಂದ ಒಂದು ಸಜೆಸ್ಟ್ ಏನಂದ್ರೆ ಅವ್ರು ಕಾವೇರಿ ಮಾಡೋದ್ ಬೆಸ್ಟ್. ಯಾಕೆ ಕಾವೇರಿ ಬೆಸ್ಟ್ ಅಂದ್ರೆ ಕಾವೇರಿನ ಮೊಟ್ಟೆಗೆ ಅಂತಾನೆ ಡೆವಲಪ್ ಮಾಡಿದ್ದಾರೆ. ಕೋಳಿನ ಮೊಟ್ಟೆಗೆ ಡೆವಲಪ್ ಆಗಿದೆ. ಇದು ವರ್ಷಕ್ಕೆ ನಿಮಗೆ 180 ರಿಂದ 200 ಮೊಟ್ಟೆ ಕೊಡುತ್ತೆ. ಒಂದು ವರ್ಷಕ್ಕೆ ಒಂದು ಮರಿ 365 ದಿವಸಕ್ಕೆ 180 ರಿಂದ 200 ಮೊಟ್ಟೆ ಕೊಡುತ್ತೆ. ನೆಕ್ಸ್ಟ್ ಅದಾದ ನಂತರ ಇನ್ನೊಂದು 160 ಡೇಸ್ ಇದು ಗ್ಯಾಪ್ ಕೊಡುತ್ತೆ. ಆದ್ರೆ ಕಾವಿ ಕೂರುತ್ತೆ. ಜಸ್ಟ್ 1 or 2 ಡೇಸ್ ಮಾತ್ರ ಕಾವಿ ಕೂರುತ್ತೆ. ಅದಾದ್ಮೇಲೆ ಇದ್ದಾಡುತ್ತೆ. ಅಂದ್ರೆ ಇದು ಮರಿ ಮಾಡಲ್ಲ, ಜಸ್ಟ್ ಮೊಟ್ಟೆಗೆ ಮಾತ್ರ. ಯಾವುದೇ ನಾಟಿ ಕೋಳಿ ಅದು 365 ದಿವಸದಲ್ಲಿ 365 ದಿವಸ ಯಾವ ಮೊಟ್ಟೆ ಕೊಡಲ್ಲ ಇರುತ್ತೆ. ಅದು BV380 ಅಂತ. ಆಕ್ಚುಲಿ ನಾನು ಅದನ್ನ ಕೊಡ್ತಾ ಇಲ್ಲ ರೈತರಿಗೆ. ನಾನು BV380 ಕೊಡ್ತಾ ಇಲ್ಲ. ಅದನ್ನ ಬಿಟ್ಟು ಇದೆಲ್ಲ ಎಲ್ಲಾ ಜಾತಿನೂ ನಾನು ಕೋಳಿ ಕೊಡ್ತೀನಿ. ಆದ್ರೆ ಮೊಟ್ಟೆಗೆ ಸಾಕಂತ ರೈತರಿಗೆ ನನ್ನ ಕಡೆಯಿಂದ ಸಜೆಸ್ಟ್ ಏನಂದ್ರೆ ಕಾವೇರಿ ಮಾಡಿ ಬೆಸ್ಟ್. ಕಾವೇರಿ ಇದು ಪ್ಯೂರ್ ನಾಟಿನೇ. ಮೊಟ್ಟೆನಲ್ಲಿ ಏನು ಬೇರೆ ಡಿಫ್ರೆನ್ಸ್ ಏನಿಲ್ಲ. ಮೊಟ್ಟೆ ಸೇಮ್. ಈಗ ಪ್ಯೂರ್ ನಾಟಿದ್ ಏನ್ ಬರುತ್ತೆ, ಸೊನಾಲಿದ್ ಏನ್ ಬರುತ್ತೆ ಸೇಮ್. ಕಾವೇರಿಗೂ ಮೊಟ್ಟೆನಲ್ಲಿ ವಿಟಮಿನ್ಸ್, ಪ್ರೋಟೀನ್ಸ್ ಎಲ್ಲ ಸೇಮೇ ಇರುತ್ತೆ. ಇದು ನಾಟಿ ಮೊಟ್ಟೆನೆ. ಇದು ತುಂಬಾ ದಪ್ಪ ಆಗ್ಲಿ ಆತರ ಏನ್ ಬರಲ್ಲ. ಪ್ಯೂರ್ ನಾಟಿ ಮೊಟ್ಟೆನೆ ಇದೆ. ಆಮೇಲೆ ಆರ್ಗಾನಿಕ್ ಆಗಿ ಸಾಕ್ಬೋದು. ಇದು ನಾಟಿನಲ್ಲಿ ಇದು ಕಾವೇರಿ ನಾಟಿ ಅಂತ ಇದ್ರ ಹೆಸರು. ಇದು ಈ ಕೋಳಿ ಬಂದ್ಬಿಟ್ಟು ಕಾವೇರಿ ನಾಟಿ. ಮೊಟ್ಟೆ ಪರ್ಪಸ್ಗೆ ನಾನು ಯಾಕೆ ಇರ್ಬೇಕು ಅಂತೀನಿ ಅಂದ್ರೆ ಮೊಟ್ಟೆ ಈಲ್ಡ್ ಚೆನ್ನಾಗಿದೆ. ಮತ್ತೆ ನೆಕ್ಸ್ಟ್
ಇದನ್ನ ಮಾರ್ಕೆಟಿಂಗ್ ಏನೋ ಲಾಸ್ಟ್ ಗೆ ಬೈಬ್ಯಾಕ್ ನಮ್ ಕಡೆ. ಬ್ರೂಡಿಂಗ್ ಪರ್ಪಸ್ ಬಂದ್ರೆ ಯಾವ ತರ ಮಾಡ್ತೀರಾ? ಸರ್ ನಾವು ಒಂದು ದಿವಸದಿಂದ ಮರಿ ತರ್ತೀವಿ. ಒಂದ್ ದಿವಸ ಮರಿ ತರುವಾಗಲೇ ನಾನು ಆಲ್ರೆಡಿ ಮೆರಾಕ್ಸೋನ್ ವ್ಯಾಕ್ಸಿನೇಷನ್ ಮಾಡಿಸಿರ್ತೀನಿ. ಅದಾದ ನಂತರ ಇದು ಬ್ರೂಡಿಂಗ್ ಸೆಟಪ್. ಈ ಬ್ರೂಡಿಂಗ್ ಸೆಟಪ್ ನಲ್ಲಿ ನೀವು ನೋಡಬಹುದು ಫುಲ್ ಎಲ್ಲ ಟ್ಯಾಪಲ್ ಎಲ್ಲ ಪೂರ್ತಿ ಬಿಟ್ಬಿಟ್ಟು ಬ್ರೂಡಿಂಗ್ ಅಂದ್ರೆ ಯಾವ ತರ ಅಂದ್ರೆ ಒಂದು ಮರಿ ಕಾವಿಗೆ ಕೊಡೋದು ಅಂದ್ರೆ ಈಟಲ್ಲಿ ನಾವು ಸಾಕ್ಬೇಕು. ಇದು ತಾಯಿ ಕೋಳಿ ಇರಲ್ಲ, ಹಂಗಾಗಿ ಆ ಬ್ರೂಡಿಂಗ್ ಆ ತಾಯಿ ಕೋಳಿ ಕೂಡ ಈಟ್ನ ನಾವು ಪೃಥಕ್ವಾಗಿ ನಿರ್ಮಿಸ್ಬೇಕು. ಅದನ್ನೇ ನೋಡಿ ಸರ್ ನಾನೇನ್ ಮಾಡಿದ್ವಿ. ಇದು ಆಲ್ರೆಡಿ ಇದು ಕರೆಂಟ್ ಇದು ಇದು ಫುಲ್ ಈಟ್ ಬರುತ್ತೆ. ಈ ತರದವ್ ನೋಡಿ ನಾನು ಅಲ್ಲಲ್ಲೇ ಹಾಕಿದ್ದೀನಿ. ಇದು ಆಕ್ಚುಲಿ ಬ್ರೂಡಿಂಗ್. ನೆಕ್ಸ್ಟ್ ವಾಟರ್ ಫೀಡರ್, ಇದು ಬ್ರೂಡಿಂಗ್ ಸೆಟಪ್ ಸರ್ ಇದು. ಓಕೆ ಸರ್, ಬ್ರೂಡಿಂಗ್ ಅಂದ್ರೆ ಕೋಳಿ ಎಲ್ಲಿ ಬಂದು ಕುತ್ಕೊಳ್ತೇವೆ? ಅಲ್ಲ, ಜಸ್ಟ್ ಇದು ಹೀಟ್, ಇದೆಲ್ಲ ಫುಲ್ ಹೀಟ್ ಆಗುತ್ತೆ. ಇಲ್ಲಿ ಬಿಸಿ ಗಾಳಿ ಬರುತ್ತೆ, ಬಿಸಿ ಬರುತ್ತೆ. ಜಸ್ಟ್ ಇಲ್ಲಿ ಇದ್ರು ಸಾಕು ಅವು ಬಿಸಿ. ಈಗ ತಾಯಿ ಕೋಳಿ ಹತ್ರ ಏನ್ ಹೀಟ್ ಸಿಗುತ್ತೆ ಆ ಹೀಟ್ ನಾನು ಇಲ್ಲಿ ಕೃತಕವಾಗಿ ಕೊಡ್ತೀವಿ. ಇದು ಬ್ರೂಡಿಂಗ್ ಅಂತಾರೆ. ನೆಕ್ಸ್ಟ್ ಬಂದು ಸರ್ ವ್ಯಾಕ್ಸಿನೇಷನ್ ಹೇಳಿದ್ರೆ ಸರ್ ವ್ಯಾಕ್ಸಿನೇಷನ್ ಬಂದ್ರೆ ವ್ಯಾಕ್ಸಿನೇಷನ್ ಆಲ್ರೆಡಿ ಒಂದ್ ಮೆರೆಕ್ಸ್ ನನಗೆ ಮರಿ ತರುವಾಗಲೇ ಮೊದಲನೇ ದಿವಸ ವ್ಯಾಕ್ಸಿನೇಷನ್ ಆಗಿರುತ್ತೆ. ಅದಾದ ನಂತರ 7ನೇ ದಿವಸ ವ್ಯಾಕ್ಸಿನೇಷನ್ ಮಾಡ್ಸಿರ್ತೀನಿ, 14 ದಿವಸಕ್ಕೆ ಮಾಡ್ತೀನಿ, 21 ದಿವಸಕ್ಕೆ ಮಾಡ್ತೀನಿ. ಆಮೇಲೆ 9ರಿಂದ 10ನೇ ದಿವಸಕ್ಕೆ ಎಂಡಿ ಅಂತ ಒಂದು ವ್ಯಾಕ್ಸಿನೇಷನ್ ಮಾಡ್ತೀನಿ. ಅದಾದ ಎಂಡಿ ಅಂತ ಅದು ಯಾವ್ದು ಕಾಯಿಲೆಗಳು ಬರುತ್ತೆ ಸರ್. ಎಂಡಿ ಅಂತ ಅದು ಕಾಯಿಲೆ. ಅದಾದ್ಮೇಲೆ ಫೋಲ್ ಪಾಕ್ಸ್, ಈ ಸಿಡುಬು ಅಂತ ಬರುತ್ತೆ. ಅದನ್ನ ಒಂದು 25ರಿಂದ 30 ದಿವಸದೊಳಗೆ ನಾನು ಫೋಲ್ ಪಾಕ್ಸ್ ಅಷ್ಟು ವ್ಯಾಕ್ಸಿನೇಷನ್ ಮಾಡಿ ನಾನು ಮರಿ ಕೊಡ್ತೀನಿ. ರೈತರಿಗೆ ಮರಿ ಕೊಡ್ತೀನಿ. ಆಫ್ಟರ್ ನಿಮ್ಮ ಹತ್ರ ತಗೊಂಡು ಬಂದ್ರೆ ಏನು ವ್ಯಾಕ್ಸಿನೇಷನ್ ಅವಶ್ಯಕತೆ ಇರಲ್ಲ. ಯಾವ್ದಾದ್ರು ರೋಗ ಬಂದ್ರೆ ಅವರು ಏನ್ ರೋಗ ಬಂದಿದೆ ನನಗೆ ಏನಾದ್ರು ಅದ್ರ ಬಗ್ಗೆ ನನಗೆ ಮಾಹಿತಿ ಕೊಟ್ಟರೆ ಅದಕ್ಕೆ ಏನ್ ಮೆಡಿಸಿನ್ ಕೊಡ್ಬೇಕು, ಏನಿದೆಯಲ್ಲ ನೀರಿಗೆ ಕೊಡೋದು. ಇಷ್ಟು ವ್ಯಾಕ್ಸಿನೇಷನ್ ನಾನು ಕಣ್ಣಿಗೆ ಮಾಡಿರ್ತೀನಿ. 7ನೇ ದಿವಸದ್ದು, 14 ದಿವಸದ್ದು, 21 ದಿವಸದ್ದು ಕಣ್ಣಿಗೆ ಅದು ಕಣ್ಣಿಗೆ ಮಾಡ್ಬೇಕು. ಕಣ್ಣಿಗೆ ಮಾಡೋದು. ನಾವ್ ಅನ್ಕೋತೀವಿ ಇಂಜೆಕ್ಷನ್ ಕೊಡ್ಬೇಕು, ಆ ತರ ಇಂಜೆಕ್ಷನ್ ಕೊಡೋದಿದೆ ಸರ್. ಸದ್ಯಕ್ಕೆ ನಾನು ಎಲ್ಲವನ್ನೂ ಕಣ್ಣಿಗೆ ಮಾಡ್ತೀನಿ. ಫೋಲ್ ಪಾಕ್ಸ್ ಒಂದು ಇಂಜೆಕ್ಷನ್ ಇರುತ್ತೆ, ಎಂಡಿ ಒಂದು ಇದನ್ನ ಮಾಡ್ಕೊಡ್ತೀನಿ. ಓಕೆ ಸರ್, ಈಗ ನೆಕ್ಸ್ಟ್ ಬಂದು ಫುಡ್ ಸಿಸ್ಟಮ್ ಯಾವ ತರ? ನಾವೇನ್ ಮಾಡ್ತೀವಿ ನೋಡ್ರಿ, ಎಲ್ಲ ಅನ್ಲಿಮಿಟೆಡ್ ಫೀಡ್ ಕೊಡ್ತೀವಿ. ಅದಕ್ಕೆ ಇಷ್ಟೇ ಕೊಡ್ಬೇಕಂತಲ್ಲ. ಆಕ್ಚುಲಿ ಒಂದು ಮರಿಗೆ ಫೀಡ್ ನ ಈಗ 30ರಿಂದ 40 ಗ್ರಾಮ್ ಕೊಡ್ಬೇಕು ಒಂದು ಮರಿಗೆ. ಅಂದ್ರೆ ಈಗ ಒಂದ್ ತಿಂಗಳು ಮರಿಗೆ, ಈಗ ಒಂದು 20 ದಿವಸದ ಮರಿಗೆ ನಾನು 30 ಗ್ರಾಮ್ ಕೊಡ್ಬೇಕು. ನಾನೇನ್ ಮಾಡ್ತಾ ಇದೀನಿ, 30 ಅಷ್ಟೇನಿಲ್ಲ, ಅನ್ಲಿಮಿಟೆಡ್ ಫೀಡ್. ಅದು ನೋಡ್ರಿ, ಬೆಳಿಗ್ಗೆ ನಾನು ತುಂಬಿರ್ತೀನಿ, ಅದನ್ನ ಫುಲ್ ಖಾಲಿ ಆದ್ಮೇಲೆ ಮತ್ತೆ ತುಂಬ್ತೀನಿ. ಈ ಫೀಡ್ ಮತ್ತೆ ನೀರು ಅಷ್ಟೇ ನೋಡ್ರಿ. ನೀರು ತುಂಬಾ ಗಲೀಜಾಗಿರ್ಬಾರ್ದು, ತುಂಬಾ ನೀಟ್ನೆಸ್ ಆಗಿರ್ಬೇಕು. ಓಕೆ ಸರ್, ಈಗ ನಿಮ್ಮ ಹತ್ರ ಒಂದ್ ತಿಂಗಳು ಮರಿ ತಗೋ ಹೋಗ್ತಾರೆ ಅಂದ್ರೆ ಅವ್ರಿಗೆ ಮೊಟ್ಟೆ ಎಷ್ಟು ದಿನ ಆದ್ಮೇಲೆ ಬರುತ್ತೆ ಸರ್? ಕರೆಕ್ಟ್ ನೋಡಿ, ಈಗ ನನ್ನ ಹತ್ರ 1 ತಿಂಗಳು ಮರಿ ತಗೊಂಡ್ಮೇಲೆ ಅದರಿಂದ ಇನ್ನು 3 ತಿಂಗಳಿಗೆ ಮೊಟ್ಟೆ ಸ್ಟಾರ್ಟ್ ಆಗುತ್ತೆ ಸರ್. ಅಲ್ಲ, ನಿಮ್ಮ ಹತ್ರ ನನ್ನ ಹತ್ರ 1 ತಿಂಗಳು ಇರುತ್ತೆ, ಇನ್ನು 3 ಅಂದ್ರೆ 4ನೇ ತಿಂಗಳಿಂದ ಮೊಟ್ಟೆ ಸ್ಟಾರ್ಟ್ ಆಗುತ್ತೆ. 4ನೇ ತಿಂಗಳು ಸ್ಟಾರ್ಟ್ ಆದ್ರೆ ಅಲ್ಲಿಂದ 1.5 ವರ್ಷ ಏನು ನಾನು ಹೇಳಿದಲ್ಲ 180ರಿಂದ 200 ಮೊಟ್ಟೆ ಇರುತ್ತೆ ಅಂತ ವರ್ಷಕ್ಕೆ ಅಷ್ಟಿರುತ್ತೆ. 1.5 ವರ್ಷದ ನಂತರನು ಈ ಕೋಳಿ ಮೊಟ್ಟೆ ಇಡ್ತಾ ಹೋಗುತ್ತೆ. ಆದ್ರೆ ಮೊಟ್ಟೆ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ, ಫೀಡ್ ಜಾಸ್ತಿ ತಿನ್ನುತ್ತೆ. ಹಂಗಾಗಿ ರೈತರಿಗೆ ಲಾಸ್ ಅನ್ಸುತ್ತೆ. ಇವ್ರು ಏನ್ ಮಾಡ್ಬೋದು, 1.5 ವರ್ಷ ಇಟ್ಕೊಂಡು ಇದನ್ನ ಸೇಲ್ ಮಾಡ್ಬೋದು. ಅದೇ ಸೇಲ್ ನಾನೇ ಮತ್ತೆ ಬೈಬ್ಯಾಕ್ ತಗೋತೀನಿ. ಕೋಳಿನ ಬೈಬ್ಯಾಕ್ ನಾನೇ ತಗೋತೀನಿ. ನಾನು ಯಾವ್ದು ನನ್ನ ರೈತರಿಗೆ ಯಾರಿಗೆ ಕೊಟ್ಟಿರ್ತೀನಿ ಅದು ಅವತ್ತಿನ ಮಾರ್ಕೆಟ್ ಏನ್ ರೇಟ್ ಇರುತ್ತೆ ಅವತ್ತಿನ ಮಾರ್ಕೆಟ್ ರೇಟ್ಗೆ ನಾನೇ ಮತ್ತೆ ಬೈಬ್ಯಾಕ್ ನಾನೇ ತಗೋತೀನಿ ಸರ್ ಕೋಳಿನ. ಮತ್ತೆ ಸರ್, ಈಗ ಶೆಡ್ ನಿರ್ಮಾಣ ಯಾವ ತರ ಸರ್? ನಾಟಿ ಕೋಳಿನಲ್ಲಿ ಶೆಡ್ ನ ತುಂಬಾ ಹೈಟೆಕ್ ಶೆಡ್ ಅವಶ್ಯಕತೆ ಇಲ್ಲ ಸರ್. ತುಂಬಾ ಸಿಂಪಲ್ ಆಗಿ ಮಾಡ್ಕೋಬಹುದು. ಅವ್ರಿಗೆ ನನ್ನ ನಂಬರ್ಗೆ ಅವರು ಕಾಲ್ ಮಾಡಿದ್ರೆ ಖಂಡಿತ ಅದನ್ನ ಯಾವ ತರ ಚೀಪ್ ಅಂಡ್ ಬೆಸ್ಟ್ ಮಾಡ್ಬೋದು. ಇದ್ರ ಜೊತೆ ರೈತರಿಗೆ ಇನ್ನೊಂದು, ಪ್ರತಿ ವಾರ ನನ್ನ ಫಾರ್ಮ್ ನಲ್ಲಿ ಟ್ರೈನಿಂಗ್ ಇರುತ್ತೆ, ಫ್ರೀ ಆಫ್ ಕಾಸ್ಟ್ ಅಲ್ಲಿ ಇರುತ್ತೆ. ಯಾವುದೇ ದುಡ್ಡು ತಗೊಳಲ್ಲ, ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಇಲ್ಲಾಂದ್ರೆ ಬರಕ್ ಆಗ್ಲಿಲ್ಲ ಅನ್ನೋ ರೈತರು ನನಗೆ ಫೋನ್ ಮಾಡಿ ಯಾವ ತರ ಶೆಡ್ ನ ಕಮ್ಮಿ ದುಡ್ಡಿನಲ್ಲಿ ಯಾವ ತರ ಮಾಡ್ಬೋದು, ಸಿಂಪಲ್ ಆಗಿ ಚೀಪ್. ಸರ್, ನಾಟಿ ಕೋಳಿನಲ್ಲಿ ನಾವು ಎಷ್ಟು ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಮ್ಮಿ ಮಾಡ್ತೀವಿ ಅಷ್ಟು ಕಮ್ಮಿ ಮಾಡ್ಕೊಂಡ್ರೆ ಮಾತ್ರ ನಾಟಿ ಕೋಳಿನಲ್ಲಿ ಲಾಭ. ಅಂದ್ರೆ ಇನ್ವೆಸ್ಟ್ಮೆಂಟ್ ಅವಶ್ಯಕತೆ ಇಲ್ಲ ನಾಟಿ ಕೋಳಿಗೆ. ತುಂಬಾ ಇನ್ವೆಸ್ಟ್ಮೆಂಟ್ ಕಮ್ಮಿ ಮಾಡ್ಬೇಕು. ಅದನ್ನ ನಾನು ಹೇಳ್ಕೊಡ್ತೀನಿ ಸರ್. ರೈತ ಯಾರಾದ್ರೂ ನನಗೆ ಕಾಲ್ ಮಾಡಿದ್ರು ಅದು ಯಾವ ತರ ಮಾಡ್ಬೇಕು ಅಂತ ಖಂಡಿತ ನಾನು ಹೇಳ್ಕೊಡ್ತೀನಿ. ಸರ್, ಈಗ ಡಾಕ್ಟರ್ ವಿಸಿಟ್ ಏನಾರ ಮಾಡ್ಬೇಕು? ನನ್ನ ಹತ್ರ ಮರಿ ತಗೊಂಡ್ರೆ ನೋಡಿ ಸರ್, ಫೀಡು ನಂದೇ ಇರುತ್ತೆ. ನಂದು SR ಫೀಡ್ ಅಂತ ಈಗ ನಾನು ತೋರಿಸ್ತೀನಿ. ನನ್ನ ಫೀಡಿಗೆ ಫೀಡು ನಂದೇ ಇರುತ್ತೆ. ಆಮೇಲೆ ಏನಾದ್ರು ಕಾಯಿಲೆಗಳು ಬಂದ್ರೆ ನಮ್ಮ ಕಡೆಯಿಂದ ಡಾಕ್ಟರ್ ವಿಸಿಟ್ ಫ್ರೀ ಆಗಿ ಇರುತ್ತೆ. ಡಾಕ್ಟರ್ ವಿಸಿಟ್ ಫ್ರೀ ಆಗಿರುತ್ತೆ. ಇನ್ನು ನಾನು ಈಗ ಮರಿ ಕೊಟ್ಟ ತಕ್ಷಣ ನಾವು ಸುಮ್ಮನಾಗಲ್ಲ. ನಾನು ತಿಂಗಳಿಗೆ ಒಂದ್ಸಲ ನಾನು ವಿಸಿಟ್ ಮಾಡ್ತೀನಿ. ಈ ತರ ನಮ್ದು ಸೌಲಭ್ಯಗಳಿರುತ್ತೆ. ಸರ್, ಈಗ ನಾನು ಒಂದು 1000 ಕೋಳಿ ಸಾಕ್ತೀನಿ ಅನ್ಕೊಳ್ಳಿ, ನಾನ್ ನಿಮ್ಮ ಹತ್ರ ಮರಿ ತಗೋ ಹೋಗ್ತೀನಿ. ಮೊಟ್ಟೆ ಪರ್ಪಸ್ 4 ತಿಂಗಳಾದ್ಮೇಲೆ ಮೊಟ್ಟೆ ಬರುತ್ತೆ ಅಂತ. ಮೊಟ್ಟೆ ನೀವೇ ಮತ್ತೆ ಬೈಬ್ಯಾಕ್ ಮಾಡ್ತೀರಿ? ಸರ್, ಸದ್ಯಕ್ಕೆ ಮೊಟ್ಟೆ ಬೈಬ್ಯಾಕ್ ಮಾಡ್ಕೊತಾ ಇಲ್ಲ, ಕೋಳಿ ಮಾತ್ರ ಬೈಬ್ಯಾಕ್ ಮಾಡ್ಕೊತಾ ಇದ್ದೀನಿ. ಕೋಳಿ ಮಾತ್ರ ಬೈಬ್ಯಾಕ್ ಮಾಡ್ಕೊತಾ ಇದೀನಿ. ಸರ್, ಈಗ ಮಾರ್ಕೆಟ್ ಅಲ್ಲಿ ಮೊಟ್ಟೆ ಎಷ್ಟಿದೆ ರೇಟ್? ಸರ್, ಈಗ ಕೆಲವು ಕಂಪನಿಗಳು 10 ರೂಪೀಸ್ ತಗೋತಾ ಇದೆ, 10 ರೂಪಾಯಿಗೆ ಮೊಟ್ಟೆ ತಗೋತಾ ಇದೆ. ಇದು ಬಂದ್ಬಿಟ್ಟು 1000 ಕೋಳಿಗೆ ಈಲ್ಡ್ ಎಷ್ಟು ಬರುತ್ತೆ ಅಂದ್ರೆ ನಿಮ್ಗೆ 80% ಈಲ್ಡ್ ಬರುತ್ತೆ. 800 ಮೊಟ್ಟೆ ಬರುತ್ತೆ 1000 ಕೋಳಿನಲ್ಲಿ. 80% ಅಂದ್ರೆ 800 ಮೊಟ್ಟೆ ಬರುತ್ತೆ. ನಾನು ಅದಕ್ಕೆ ಕಾವೇರಿ ಕೋಳಿ ಬೆಸ್ಟ್ ಅಂತ ಹೇಳ್ತಾ ಇರೋದು ಮೊಟ್ಟೆ ವಿಚಾರಕ್ಕೆ.
ಕೋಳಿ ಈಗ 1 ತಿಂಗಳು ಮರಿ ತಗೊಳ್ಳೋರಲ್ಲಿ ಈ ಕಾವೇರಿ ಕೋಳಿಗೆ ನಮ್ಗೆ ಹುಂಜ ಅವಶ್ಯಕತೆ ಇಲ್ಲ. ಯಾವುದೇ ಕೋಳಿಗೆ ಮೊಟ್ಟೆ ಇಡಕ್ಕೆ ಹುಂಜ ಅವಶ್ಯಕತೆ ಇಲ್ಲ. ಈ ಕೆಲವೊಂದು ರೈತರಿಗೆ ನಮ್ಗೆ ಮೂಢನಂಬಿಕೆ ಇತ್ತು, ಹುಂಜ ಇಲ್ಲ ಅಂದ್ರೆ ಮೊಟ್ಟೆ ಬರಲ್ಲ ಹಾಗೆ ಹೀಗೆ ಅಂತ. ಯಾವುದೇ ಕೋಳಿನೂ ಹುಂಜ ಇಲ್ಲ ಅಂದ್ರೆ ಮೊಟ್ಟೆ ಇಡುತ್ತೆ, ಆದ್ರೆ ಆ ಮೊಟ್ಟೆನ ಮರಿ ಮಾಡ್ಸಕ್ಕಾಗಲ್ಲ. ನಾವೀಗ ಮೊಟ್ಟೆಗಳನ್ನ ಈ ಒಂದು ದೊಡ್ಡ ಮಟ್ಟದಲ್ಲಿ ಮಾಡಿದ್ರೆ ನಾವೇನು ಕಮರ್ಷಿಯಲ್ ಆಗಿ ಮಾಡೋದು. ಹಂಗಾಗಿ ನಾವೇನು ಹುಂಜನ ಏನು ಮರಿ ಅದನ್ನ ಕೂರ್ಸಿ ಮರಿ ಮಾಡ್ಸೋ ಅಂತ ಇದಕ್ ಮಾಡ್ಸಲ್ಲ. ಹಂಗಾಗಿ ರೈತರಿಗೆ ಇನ್ನೊಂದು ಏನಂದ್ರೆ ಹುಂಜ ಇಲ್ದಂಗೆ ಬರೀ ಫೀಮೇಲ್ಸ್ ಮಾತ್ರ ನಾನು ಕೊಡ್ತೀನಿ. ಬರೀ ಫೀಮೇಲ್ಸ್ ಓನ್ಲಿ ಫೀಮೇಲ್ಸ್ ಮಾತ್ರ ಕೊಡ್ತೀನಿ. ಆದ್ರೆ ಸರ್ ಈಗ ಬರ್ಬೇಕಾದ್ರೆ ನಮ್ಮ ಅಕ್ಕ ಹೇಳಿದ್ರು, ನೀನೇನಾದ್ರು ಮರಿ ತಗೋಬಾ ಅಂದ್ರೆ ಆ 2 ಇದು ಏನೋ ಯಾಟೆ ಒಂದು ಹುಂಜ ತಗೊಬನ್ನಿ ಅಂತ ಹೇಳ್ತಾರೆ. ಅದು ಅದೇ 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 ನೀವು ಕೇಳಿದಂಗೆ ರೈತರ ಮನಸ್ಸಲ್ಲಿ ಇತ್ತು, ಹುಂಜ ಇಲ್ಲ ಅಂದ್ರೆ ಹುಂಜ ಕ್ರಾಸ್ ಮಾಡ್ಲಿಲ್ಲ ಅಂದ್ರೆ ಕೋಳಿ ಮೊಟ್ಟೆನೇ ಮೊಟ್ಟೆ ಇಡಲ್ಲ. ಯಾವುದೇ ಕೋಳಿ ತಾಳಿ ಯಾವ್ದು ಪ್ಯೂರ್ ನಾಟಿ ತಾಳಿ, ಮೈಸೂರು ನಾಟಿ ತಾಳಿ, ಹಸಿಲ್ ತಾಳಿ, ಕಾವೇರಿ ತಾಳಿ ಯಾವುದೇ ತಗೊಂಡ್ರು ನಾವು ಮೊಟ್ಟೆಗೆ ಅದು ಕ್ರಾಸಿಂಗ್ ಅದು ಏನ್ ಪರಿಪೂರ್ಣವಾದ ಹೊಟ್ಟೆ ತುಂಬಾ ಆಹಾರ ಕೊಟ್ಟು ಅದಕ್ಕೊಂದು ಏಜ್ ಆದ್ರೆ 4 ತಿಂಗಳಾದ್ರೆ ಆಟೋಮೆಟಿಕ್ಲಿ ಮೊಟ್ಟೆ ಇಡುತ್ತೆ. ಹುಂಜ ಅವಶ್ಯಕತೆ ಇಲ್ಲ. ಹುಂಜ ಏನ್ ಅವಶ್ಯಕತೆ ಅಂದ್ರೆ ಆ ಹುಂಜ ಫೀಮೇಲ್ ನಲ್ಲಿ ಬರೋ ಮೊಟ್ಟೆನ ಮರಿ ಮಾಡ್ಸಕ್ ಮಾತ್ರ ಹುಂಜ ಅವಶ್ಯಕತೆ. ಕ್ರಾಸಿಂಗ್ ಆಗಿದ್ರೆ ಮಾತ್ರ ಮತ್ತೆ ಮರಿ ಆಗುತ್ತೆ. ಈಗ ನಮ್ಮಲ್ಲಿ ರೈತರು ಮೊಟ್ಟೆ ಪರ್ಪಸ್ ಸಾಕೋರು ಯಾರು ಮರಿ ಮಾಡ್ಸಕ್ ಸಾಕಲ್ಲ, ಇದೆಲ್ಲ ಕಮರ್ಷಿಯಲ್ ಮಾರಕ್ಕೆ ಸಾಕ್ತಾರೆ, ಮೊಟ್ಟೆ ಮಾರಕ್ಕೆ. ಹಂಗಾಗಿ ಅವ್ರಿಗೆ ಹುಂಜ ಅವಶ್ಯಕತೆನೇ ಇಲ್ಲ. ಹುಂಜ ಈ ಈಗ 20 ಏಟೆಗೆ 20 ಫೀಮೇಲ್ಗೆ ಒಂದು 10 ಹುಂಜನ್ ಬಿಡಕ್ಕಿಂತ 30 ನಮಗೆ ಫೀಮೇಲ್ ಬಿಟ್ರೆ ಇನ್ನೂ ಆದಾಯ ಜಾಸ್ತಿ ಅಲ್ಲ. ಹಂಗಾಗಿ ನಾನು ಯಾವ್ದೇ ಮರಿ ಕೊಟ್ರು ರೈತರಿಗೆ ಒಂದು ಫೀಮೇಲ್ ಮರಿನ ಕೊಡ್ತೀನಿ, ಮೇಲ್ಸ್ ಏನ್ ಅವಶ್ಯಕತೆ ಇಲ್ಲ. ಓಕೆ ಸರ್, ಈಗ ನಾಟಿ ಕೋಳಿ ಸಾಕಾಣಿಕೆ ಮಾಡ್ಬೇಕು ಅಂತ ಇರ್ತಾರೆ, ಈಗ ಮೊಟ್ಟೆ ಪರ್ಪಸ್, ಮೀಟ್ ಪರ್ಪಸ್. ಆದ್ರೆ ತುಂಬಾ ಯಂಗ್ಸ್ಟರ್ಸ್ ಬೆಂಗಳೂರು ಕಡೆ ಎಲ್ಲ ಹೋಗಿ ಕಷ್ಟ ಪಡ್ತಿರ್ತಾರೆ ಕಮ್ಮಿ ಸಂಬಳಕ್ಕೆ ಅಂತ. ಸರಿ ಸರ್, ಅಂತವ್ರು ಈ ಕೆಲಸ ಮಾಡ್ಬೋದಾ? ಸರ್ ಖಂಡಿತ ಮಾಡ್ಬೋದು. ಈಗ ಏನ್ 1,000 ಕೋಳಿನ ಏನ್ ಇದಕ್ಕೆ ಬೆಳಿಗ್ಗೆಯಿಂದ ಸಂಜೆವರೆಗೂ ತುಂಬಾ ಕೆಲಸ ಇರಲ್ಲ. ಇದು ತುಂಬಾ ಸಿಂಪಲ್. ಬೆಳಿಗ್ಗೆ ಒಂದ್ಸಲ ಮೇವಾಕಿ ನೀಟಾಗಿ ನೀರ್ನ ನಾವು ಕೊಟ್ಬಿಟ್ರೆ ಅವ್ರು ಇದ್ ಮಾಡ್ತಾರೆ. ಕೋಳಿನಲ್ಲಿ ಒಂದು ಮುಖ್ಯವಾಗಿ ಇಂಪಾರ್ಟೆಂಟ್ ಏನಂದ್ರೆ ಅಬ್ಸರ್ವೇಷನ್ ಇರ್ಬೇಕು. ಅಂದ್ರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ನೋಡ್ಕೊಂಡೆ ಕೂರೋದೇನಿಲ್ಲ. ಬೆಳಿಗ್ಗೆ ಒಂದ್ಸಲ ಸಂಜೆ ಒಂದ್ಸಲ ನೋಡ್ಬೇಕು ಯಾವ್ದಾದ್ರು ಕೋಳಿ ಆಕ್ಟಿವ್ ಆಗಿಲ್ವಾ, ಮುಂಕಾಗಿದ್ಯಾ, ಯಾವ್ದಾದ್ರು ರೋಗ ಬಂದಿರೋ ಲಕ್ಷಣ ಇದೆಯಾ, ಅದನ್ನೊಂದು ಅಬ್ಸರ್ವ್ ಮಾಡ್ಕೊಬಿಟ್ರೆ ಕೋಳಿ ಸಾಕಾಣಿಕೆ ತುಂಬಾ ಈಸಿ ಸರ್, ತುಂಬಾ ಈಸಿ ಖಂಡಿತ. ಆತರ ಏನಾದ್ರು ರೋಗ ಬಂದಿರೋ ಲಕ್ಷಣ ಕಂಡ್ರೆ ತಕ್ಷಣಕ್ಕೆ ನನಗೆ ಫೋನ್ ಮಾಡಿದ್ರೆ ನಾನು ಅದಕ್ಕೆ ಏನು ಅಂತ ಹೇಳ್ತೀನಿ. ಅದನ್ನ ಏನ್ ಕಾಯಿಲೆ ಇರ್ಬೋದು ಏನು ಅಂತ, ಇಲ್ಲ ಏನಾದ್ರು ಡಾಕ್ಟರ್ನ ಬೇಕೇ ಬೇಕು ಅಂದ್ರೆ ಡಾಕ್ಟರ್ನ ನಾನು ಕಳ್ಸಿಕೊಡ್ತೀನಿ ಸರ್. ಕಾವೇರಿ ಕೋಳಿನಲ್ಲಿ ಮೊಟ್ಟೆ ಆಲ್ರೆಡಿ 4 ತಿಂಗಳು ಸ್ಟಾರ್ಟ್ ಆಗುತ್ತೆ. 4 ತಿಂಗಳು ಸ್ಟಾರ್ಟ್ ಆಗಿದ್ದು ಅಲ್ಲಿಂದ 1.5 ವರ್ಷ ಮೊಟ್ಟೆ ಇಡುತ್ತೆ. ಅಂದ್ರೆ 1.5 ವರ್ಷ ಡೈರೆಕ್ಟ್ ಡೈಲಿ ರೆಗ್ಯುಲರ್ ಇಡಲ್ಲ. ಒಂದು 10 ಮೊಟ್ಟೆ ಇಡುತ್ತೆ, 15 ಮೊಟ್ಟೆ ಇಡುತ್ತೆ, ಗ್ಯಾಪ್ ಕೊಡುತ್ತೆ. ಯಾವ್ದು ಈ 365 ದಿವಸಕ್ಕೆ ನಾನು ಹೇಳ್ತಿರೋದು 180 ರಿಂದ 200 ಮೊಟ್ಟೆ. ಇನ್ನು 165 ದಿವಸ ಗ್ಯಾಪ್ ಕೊಡ್ಬೇಕಲ್ಲ, ಅದಾಗ್ತದೆ ಗ್ಯಾಪ್ ಕೊಡ್ತಾ ಹೋಗುತ್ತೆ. ಆಮೇಲೆ ಮೊಟ್ಟೆ ಇಡಕ್ಕೂ ಯಾವ ತರ ಲಾಸ್ಟ್ಗೆ ಅದನ್ನ ನಾನು ಮುಂದೆ ನಿಮಗೆ ತಿಳಿಸ್ತೀನಿ. ನಮ್ಮ ರೈತರು ಕೇಳಿದ್ರೆ ಅದು ನಾನು ಹೇಳೋದು, ನಾಟಿ ಕೋಳಿನಲ್ಲಿ ತುಂಬಾ ದುಬಾರಿ ಖರ್ಚು ಮಾಡಿ ನಾಟಿ ಕೋಳಿ ಸಾಕ ಅವಶ್ಯಕತೆ ಇಲ್ಲ. ತುಂಬಾ ಕಾಸ್ಟ್ ಆಫ್ ಪ್ರೊಡಕ್ಷನ್ ತುಂಬಾ ಕಮ್ಮಿ ಮಾಡ್ಕೋಬಹುದು. ಆತರ ಸಾಕಿದ್ರೆ ಮಾತ್ರ ನಾಟಿ ಕೋಳಿನಲ್ಲಿ ಇದರಲ್ಲಿ ಲಾಭ ಇದೆ. ಸರ್, ಅದೇ ಹಂಗಂದ್ರೆ ಕೋಳಿ ಅಂತ ಬಂದ್ರೆ ನಾವ್ ಅನ್ಕೊಂಡಿರ್ತೀವಿ ಕಂಟಿನ್ಯೂಸ್ ಮೊಟ್ಟೆ ಇಡುತ್ತೆ. ಈಗ ತಿಂಗಳಲ್ಲಿ ಎಷ್ಟು ದಿವಸ ಗ್ಯಾಪ್ ಕೊಡುತ್ತೆ, ಎಷ್ಟು ದಿನ? ಇದು ತಿಂಗಳಿಗೆ 30 ದಿವಸಕ್ಕೆ 30 ದಿವಸ ಆತರ ಅಲ್ಲ. ಈಗ ಒಂದು 10 ಮೊಟ್ಟೆ ಇರುತ್ತೆ, ಇಲ್ಲ 15 ಮೊಟ್ಟೆ ಇರುತ್ತೆ, ಒಂದ್ 4 ದಿವಸ ಗ್ಯಾಪ್ ಕೊಡುತ್ತೆ, ಮತ್ತೆ ಒಂದು 20 ಮೊಟ್ಟೆ ಇರುತ್ತೆ, ಮತ್ತೆ ಇನ್ನೊಂದು ವಾರ ಗ್ಯಾಪ್ ಕೊಡುತ್ತೆ. ಆ ಗ್ಯಾಪ್ ಏನಕ್ಕೆ ಕೊಡೋದು? ಅದೇ ಕಾವಿ ಕೂರುತ್ತೆ. ಅದು ಕಾವಿ ಕೂರುತ್ತೆ ಅಂದ್ರೆ ಇದು ಮರಿ ಮಾಡಲ್ಲ, ಜಸ್ಟ್ ಕಾವಿ ಕೂರುತ್ತೆ. 1 or 2 days ಇಲ್ಲ 4 days ಎದ್ ಬಿಡುತ್ತೆ. ಒಂದ್ ಮರಿ ಮಾಡ್ಬೇಕು ಅಂದ್ರೆ 15 ದಿವಸ ಕಾವಿ ಕೂರ್ಬೇಕು. ಅದೇ ನೋಡ್ರಿ ನಮ್ಮ ಟೂರ್ ನಾಟಿ ಯಾವ್ದು ಮನೆ ಹತ್ರ ಸಾಕಿರ್ತೀವಲ್ಲ ಆ ನಾಟಿ, ಅದು 18 ರಿಂದ 22 ದಿವಸ ಕಾವಿ ಕೂರುತ್ತೆ. ಅದಕ್ಕೆ ಅದು ಮರಿ ಮಾಡುತ್ತೆ, ಮರಿ ಮಾಡುತ್ತೆ. ಇದು ಒಂದು 4 ರಿಂದ 5 ದಿವಸ ಇಲ್ಲ 10 ದಿವಸ ಹೈಯೆಸ್ಟ್ ಒಂದು 10 ದಿವಸ ಕೂರುತ್ತೆ, ಮತ್ತೆ ಎದ್ ಬಿಡುತ್ತೆ. ನೆಕ್ಸ್ಟ್ ಅದು ಮತ್ತೆ ಆಟೋಮೆಟಿಕ್ ಮೊಟ್ಟೆ ಸ್ಟಾರ್ಟ್ ಮಾಡ್ತಾ ಹೋಗುತ್ತೆ. ಸರ್, ಈಗ ನಾಟಿ ಕೋಳಿ ಸಾಕಾಣಿಕೆ ಮಾಡ್ಬೇಕು ಅಂತ ಇರ್ತಾರೆ. ಈಗ ಅವರಿಗೆ 1 ತಿಂಗಳು ಮರಿ, 1 ದಿನದ ಮರಿ, 3 ತಿಂಗಳು ಮರಿ ಬೇಕಾಗಿರುತ್ತೆ. ಆಗ ಅವರಿಗೆ ಪರ್ಚೇಸ್ ಮಾಡ್ಬೇಕು ಅಂದ್ರೆ ನಿಮ್ನ ಯಾವ ತರ ಕಾಂಟ್ಯಾಕ್ಟ್ ಮಾಡೋದು? ಸರ್, ನನ್ನ ಮೊಬೈಲ್ ನಂಬರ್ ಇರುತ್ತೆ, ಇದ್ರಲ್ಲಿ ನನ್ನ ಮೊಬೈಲ್ ನಂಬರ್ ಇರುತ್ತೆ. ನನಗೆ ಫೋನ್ ಮಾಡಿದ್ರೆ ಅದ್ರಲ್ಲಿ 1 ದಿವಸದ ಮರಿ ಬೇಕಾದ್ರೂ ಕೊಡ್ತೀನಿ. 1 ದಿವಸ ಅಂದ್ರೆ ಬುಕಿಂಗ್ ಮಾಡ್ತಾರೆ. ಇಲ್ಲ 1 ತಿಂಗಳು ಮರಿ ಬೇಕಾದ್ರೂ ಮುಂಚೆನೆ ಮುಂಗಡ ಬುಕ್ ಮಾಡ್ತಾರೆ. ನೋಡ್ರಿ, ಇಲ್ಲಿ 5,000 ಮರಿ ಇದೆ. ಇದು ಆಲ್ರೆಡಿ 5,000 ಮರಿನೂ ರೈತರಿಗೆ ಬುಕ್ ಆಗಿದೆ. ಆಲ್ರೆಡಿ 5,000 ಎಲ್ಲ 5,000 ಮರಿನೂ ಆಲ್ರೆಡಿ ಬುಕ್ ಆಗಿದೆ. ಹಾಗಾದ್ರೆ ಹೆವಿ ಡಿಮ್ಯಾಂಡ್ ಇದೆ. ನಾನು ಪ್ರತಿ ತಿಂಗಳಲ್ಲಿ ಒಂದು 15 ರಿಂದ 20,000 ಮರಿನ ರೈತರಿಗೆ ಕೊಡ್ತಾ ಇದ್ದೀನಿ. ಈಗ ಯಾರು ಅರ್ಜೆಂಟ್ ಬಂದ್ಬಿಟ್ಟು ನನಗೆಲ್ಲ 500 ಮರಿ ಕೊಡಿ ಅಂತ ಖಂಡಿತ ಇಲ್ಲ. ಯಾಕೆಂದ್ರೆ ಇವೆಲ್ಲ ಒಂದು 15 ದಿವಸದಿಂದ ಆಲ್ರೆಡಿ ಬುಕಿಂಗ್ ಮಾಡ್ಕೊಂಡಿರ್ತಾರೆ. ಅಂತ ರೈತರಿಗೆ ಬುಕ್ ಮಾಡ್ಕೊಂಡ್ರೆ ಅವ್ರಿಗೆ 1 ದಿವಸದ ಮರಿನೂ ಕೊಡ್ತೀನಿ, 1 ತಿಂಗಳು ಮರಿನೂ ಕೊಡ್ತೀನಿ ಸರ್ ನಾನು. ಅಂಡ್ ಆಲ್ ಓವರ್ ಕರ್ನಾಟಕ ಡೆಲಿವರಿ ಇರುತ್ತೆ. ಆದ್ರೆ 10, 20, 30 ಮರಿನ ನಾನು ಡೆಲಿವರಿ ಕೊಡಕ್ಕಾಗಲ್ಲ. ಒಂದು 500 ಕೋಳಿ ಮೇಲೆ ತಗೊಂಡ್ರೆ, 500 ಮರಿ ಮೇಲೆ ತಗೊಂಡ್ರೆ ನಾನು ಖಂಡಿತ ಅವ್ರ ಮನೆ ಬಾಗಿಲಿಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಾನು ತಲುಪಿಸೋ ಜವಾಬ್ದಾರಿ ನಂದು ಸರ್. ಅದ್ರ ಜೊತೆ ನಾನು ಹೇಳ್ದಂಗೆ ಇದು ಕಾವೇರಿ ಕೋಳಿ. ಈ ಕೋಳಿ ಬೆಸ್ಟ್ ಅಂತ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಮೊಟ್ಟೆ ಪರ್ಪಸ್ಗೆ ತುಂಬಾ ಚೆನ್ನಾಗಿದೆ ಸರ್ ಕಾವೇರಿ. ಇನ್ನ ಯಾವ್ದೇ ರೋಗ, ಈಗ ಫೀಡು ಮರಿನೂ ನಾನೇ ಕೊಡ್ತೀನಿ. ಫೀಡು ನನ್ನ ಕಡೆಯಿಂದಾನೇ ಇರುತ್ತೆ. SR ಫೀಡ್ ಅಂತ ನಂದು, SR ಪೌಲ್ಟ್ರಿ ಅಂತ SR ಫೀಡು ನಂದೇ ಇರುತ್ತೆ. ಅದ್ರ ಜೊತೆ ಡಾಕ್ಟರ್ ಫೀಡ್ಸ್ ನಮ್ಮ ಕಡೆಯಿಂದಾನೇ ಇರುತ್ತೆ. ಅದಕ್ಕೆ ಯಾವ್ದೇ ರೋಗ ಬಂದ್ರು ಅದನ್ನ
ಏನು ಹೋಗಿ ನೋಡಿ ನಮ್ ಡಾಕ್ಟರ್ ಹೋಗಿ ನೋಡಿ ಅದಕ್ಕೆ ಏನ್ ಮೆಡಿಸಿನ್ ಕೊಡ್ಬೇಕು. ಮೆಡಿಸಿನ್ ಚಾರ್ಜಸ್ ಮಾತ್ರ ಇರುತ್ತೆ, ಡಾಕ್ಟರ್ ವಿಸಿಟ್ ಎಲ್ಲ ಫ್ರೀ ಇರುತ್ತೆ. ಮೆಡಿಸಿನ್ ಚಾರ್ಜಸ್ ಮೆಡಿಸಿನ್ ಮಾತ್ರ ಚಾರ್ಜಸ್ ಇರುತ್ತೆ. ಅದನ್ನ ರೈತರ ಪಾಪ ತಂದು ಕೊಟ್ರು ಓಕೆ, ಇಲ್ಲ ನಮ್ ಡಾಕ್ಟರ್ ಹಾಕಿದ್ರು ಓಕೆ. ಅಂದ್ರೆ ಈಗ ಒಂದು ಕೋಳಿಗೆ ಹುಷಾರಿಲ್ಲ ಅಂತ ನಂಗೆ ನಾನೇನಾದ್ರು ಕೋಳಿ ಖಂಡಿತ ನೋಡ್ರಿ, ಈಗ ಇಲ್ಲಿ ನೋಡ್ತಾ ಇದ್ರಲ್ವಾ, ಎಲ್ಲ ತುಂಬಾ ಆಕ್ಟಿವ್ ಆಗಿದೆ. ಯಾವಾಗ ತುಂಬಾ ಒಂದು active ಕೋಳಿ ಇದಿಲ್ಲ ಅಂದ್ರೆ ಹುಷಾರಿಲ್ದಂಗ ಇದ್ರೆ ಅದೇನಾಗುತ್ತೆ, ಸುಮ್ನೆ ಒಂಥರ ಆಕ್ಟಿವ್ ಇರಲ್ಲ, ಸುಮ್ನೆ ಕೂತಿರುತ್ತೆ, ಮಂಕ್ ಆಗಿರುತ್ತೆ. ಆಗೇನ್ ಮಾಡ್ಬೇಕು, ರೈತ ಆ ಮರಿನ ಹೊರಗಡೆ ತೆಗಿಬೇಕು. ಹೊರಗಡೆ ತೆಗೆದು ತಕ್ಷಣಕ್ಕೆ ನನಗೆ ಫೋನ್ ಮಾಡೋದು, ಇಲ್ಲ ನಮ್ ಡಾಕ್ಟರ್ ಫೋನ್ ಮಾಡೋದು ಮಾಡಿದ್ರೆ ಅದಕ್ಕೆ ಏನ್ ಮೆಡಿಸಿನ್ ಅಂತ ಕಳಿಸ್ತಾರೆ. ಎಲ್ಲಾ ಮೆಡಿಸಿನ್ ನೀರಿಗೆ ಕೊಡಬೇಕು, ಯಾವ್ದನ್ನು ಇಂಜೆಕ್ಷನ್ ಆಗ್ಲಿ ಕಣ್ಣಿಗಾಗ್ಲಿ ಹಾಕಂಗಿಲ್ಲ, ಯಾಕಂದ್ರೆ ಎಲ್ಲಾ ವ್ಯಾಕ್ಸಿನೇಷನ್ ಮುಗಿದಿರೋದ್ರಿಂದ. ನೆಕ್ಸ್ಟ್ ನೀರಿಗೆ ಅಂದ್ರೆ ನೀರಿಗೆ ಡ್ರಾಪ್ ನೀರಿಗೆ ಈಗ ಒಂದು 10 ಲೀಟರ್ ನೀರಿಗೆ 1 ml ಅದನ್ನ ಹೇಳ್ತಾರೆ ಡಾಕ್ಟರ್ ಎಷ್ಟು ml ಕೊಡಬೇಕು ಅಂತ. ಅದೇನು ಅದು ಕಾಯಿಲೆ ಬಂದಿದೆ, ಅದೇನ್ ಸಿಂಪ್ಟಮ್ಸ್ ನೋಡಿ ಅದಕ್ಕೆ ಯಾವ ತರ ಕೊಡಬೇಕು ಅಂತ ನಾವ್ ಹೇಳ್ತೀವಿ. ಅದನ್ನ ರೈತರು ಕೊಟ್ಕೊಂಡ್ರೆ ಸಾಕು. ನೋಡಿ ಸರ್, ಈಗ ನಮ್ ರೈತರು ಅರಸೀಕೆರೆಯಿಂದ ಬಂದಿದ್ದಾರೆ. ಅರಸೀಕೆರೆಯಿಂದ ಇದೇ ತರ ಒಂದು ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡ್ಕೊಂಡು ವೇಣು ಸರ್ ಹತ್ರ ಮರಿ ಸಿಗುತ್ತೆ ಅಂತ, ಇವ್ರು ಆಕ್ಚುಲಿ ನನಗೇನ್ ಪರಿಚಯ ಇಲ್ಲ, ಮುಖ ಪರಿಚಯ ಇಲ್ಲ, ಬರೀ ಫೋನ್ ಕಾಂಟ್ಯಾಕ್ಟ್. ಇವ್ರಿಗೂ ಯಾವ್ದಾವ್ದೋ ಕಡೆಯಿಂದ ನಂಬರ್ ಸಿಕ್ಕಿ ಆ ರೀಲ್ಸ್ ಅಲ್ಲಿ ಯಾವ್ದೋ ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಬಂದಿದ್ದಾರೆ. ಇವ್ರು ನಮ್ ಶೇಷಣ್ಣ ಅಂತ. ಇವತ್ತೇ ನಾನು ಆಕ್ಚುಲಿ ಅವ್ರ ಮುಖ ನೋಡ್ತೇನೆ. ಶೇಷಣ್ಣ ಹೇಳಿ. ಇಲ್ಲ, ನಾನು ನಾಟಿ ಕೋಳಿ ಮಾಡ್ಬೇಕು ಅಂತ ಬಹಳ ವರ್ಷದಿಂದಲೂ ಆಸೆ ಪಟ್ಟಿದ್ದೆ. ಅದನ್ನ ಮಾಡ್ದೆ. ಸುಮಾರು ಒಂದು 300 ಮರಿ ತಗೊಂಡೋಗಿ ಯಾರೋ ಹತ್ರ ತಗೊಂಡೋಗಿ ಮಾಡ್ದೆ, ಹಿಂಗೆ ಯಾರೋ ಹೇಳಿರು ಅಂತವ. ಅವು ಸರ್ಟಿಫಿಕೇಟ್ ಒಳ್ಳೆ ಗೈಡೆನ್ಸ್ ಇಲ್ಲ, ಏನೂ ಇಲ್ಲ. ಆದ್ರೆ ವೇಣು ಸರ್ದು ಮಾಹಿತಿ ತಿಳ್ಕೊಂಡಾಗ ಒಳ್ಳೆ ಗೈಡೆನ್ಸ್ ಕೊಡ್ತಾರೆ. ಆಮೇಲೆ ಅವ್ರದೇ ಆದಂತ ಒಂದು ಫ್ರೀ ಕಾಸ್ಟ್ ಅಲ್ಲಿ ಬೇಕಾದ್ರೆ ಡಾಕ್ಟರ್ ಕಳಿಸ್ತಾರೆ ಅನ್ನೋ ಒಂದು ಮಾಹಿತಿ ಸಿಕ್ತು ಸರ್. ಖಂಡಿತ. ಹಂಗಾಗಿ ಒಳ್ಳೆ ಸಜೆಷನ್ ಇದೆ. ಇವರು ಲಾಭಕ್ಕೋಸ್ಕರ ಮಾಡ್ತಿಲ್ಲ, ರೈತನ ಉದ್ಧಾರ ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾವ್ರೆ ಅನ್ನೋದು ನನಗೆ ನಾನು ರೈತರಿಗೆ ಒಂದ್ ಏನ್ ಹೇಳ್ತೀನಿ ಅಂದ್ರೆ, ಸುಮಾರು ಜನ ಯೂಟ್ಯೂಬ್ ನಲ್ಲಿ, ನಾನು ಯಾರನ್ನೂ ಪಾಪ ಅಲ್ಗಳಿತಾ ಇದ್ದೇನೆ, ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಮಾಡ್ತಾರೆ. ಪಾಪ ಮರಿ ಕೊಡೋವರೆಗೂ ಕೊಟ್ಟಿರ್ತಾರೆ, ಮರಿ ಕೊಟ್ಟು ಮುಗಿತೋಗ್ತದೆ. ಇದು ಬಿಸ್ನೆಸ್. ನನಗೆ ಆಕ್ಚುಲಿ ದುಡ್ಡನ್ನ ಮಾಡ್ಬೇಕು ಅಂತ ನಾನು ಇದನ್ನ ಮಾಡ್ತಾ ಇಲ್ಲ, ರೈತರಿಗೆ ಒಂದು ಹೆಲ್ಪ್ ಆಗ್ಬೇಕು. ಯಾಕಂದ್ರೆ ನಾನು ಹಿಂದೆ ಒಂದು ಯಾವ್ದೋ ಒಂದ್ ಕಡೆ ಕೆಲಸ ಮಾಡ್ತಾ ಇದ್ದೆ, ಅಲ್ಲಿ ನಾನು ನೋಡ್ತಾ ಇದ್ದೆ ಸುಮಾರು ಕಡೆ ಮರಿ ತರ್ತಾ ಇದ್ರು, ಪಾಪ ಲಾಸ್ ಆಗ್ತಾ ಇದ್ರು. ನಾನು ಹಿಂಗ್ ಆಗ್ಬಾರ್ದು, ರೈತರಿಗೆ ಲಾಸ್ ಆಗ್ಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಈಗ ನಾನೇ ಟ್ರೇಡಿಂಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲ, ನಾನೇ ಮಾಡಿನಲ್ಲ, ಅದು ತುಂಬಾ ಲಾಸ್ ಆಗೋಯ್ತು, ಸತ್ತು ಕೆಟ್ಟುವುದು. ಹಂಗಾಗಿ ವೇಣು ಸರ್ದು ಮಾಹಿತಿ ನಂಗೆ ತಿಳಿದಾಗ ಅವ್ರನ್ನ ಮೀಟ್ ಮಾಡಿ ಅವರ ಒಂದು ಗೈಡೆನ್ಸ್ ಮೇಲೆ ಸಾಕ್ಬೇಕು ಅಂತ ಬಂದಿದ್ದೀನಿ. ಯಾಕೆಂದ್ರೆ ಸುಮಾರು ಜನ ನೋಡಿದೀನಿ, ನಾನು ಅಟ್ಲಾ ಬರ್ತಾರೆ ವೇಣು ಸರ್ ಒಳ್ಳೆ ಮರಿ ಕೊಡ್ತಾರೆ, ಒಳ್ಳೆ ಆರೋಗ್ಯಕರ ಮರಿ ಕೊಡ್ತಾರೆ ಅಂತ ಕೇಳ್ಪಟ್ಟೆ. ಹಂಗಾಗಿ ನಾನು ಯಾಕೆ ಇವ್ರು ಮೀಟ್ ಮಾಡಿ ನಾನು ಮರಿಗೂ ತಗೊಂಡೋಗಿ ಸಾಕಿ ಉದ್ಧಾರ ಮಾಡ್ಬೋದು ಅಂತ ಬಂದಿದ್ದೀನಿ. ನಾನು ಒಂದ್ 4 ಕಾಸು ಕಾಣ್ಬೇಕು ಅಂತವ ಸುಮಾರು 100 ಕಿಲೋಮೀಟರ್ ಇಂದ ಹುಡುಕಿ ಬಂದಿದ್ದೀನಿ. ಅವರು ಸುಮಾರು ಈಗ ಒಂದು ತಿಂಗಳಲ್ಲಿ 15ರಿಂದ 20 ಸಾವಿರ ಕೊಟ್ಟಿದ್ದೀನಿ. ಸುಮಾರು ಒಂದು 5 ವರ್ಷದಿಂದ ಮರಿ ಕೊಡ್ತಾ ಇದೀನಿ. ಒಂದ್ 2 ವರ್ಷದಿಂದ ಸುಮಾರು ಮರಿ ಕೊಟ್ಟಿದ್ದೀನಿ. ಒಂದು 1 ಲಕ್ಷ 2 ಲಕ್ಷ ಮರಿ ಕೊಟ್ಟಿದ್ದೀನಿ. ಎಲ್ಲೂ ಫೇಲ್ ಅಂತ ಇಲ್ಲ, ಯಾಕೆಂದ್ರೆ ನಮ್ ಶಶಿಯಣ್ಣವ್ರು ಎಲ್ಲಾ ಕಡೆನೂ ತಿಳ್ಕೊಂಡೇ ಬಂದಿರೋದು. ಆಕ್ಚುಲಿ ಇವ್ರಿಗೆ ತುಂಬಾ ಈ ಫೀಲ್ಡ್ ಅಲ್ಲಿ ಇದ್ದು ತುಂಬಾ ತಿಳ್ಕೊಂಡವ್ರೆ. ತಿಳ್ಕೊಂಡು ಇದೀನಿ, ಲಾಸವಾಗಿದ್ದೀನಿ. ತಿಳ್ಕೊಂಡು ಅದ್ರ ಮಾಹಿತಿ ಪ್ರಕಾರ ವೇಣು ಸರ್ ತಗೊಂಡ್ ಬಂದಿದ್ದೀನಿ ಫೈನಲ್. ಯಾಕೆಂದ್ರೆ ಇವರು ಕೂಡ ಇವರು ಕೂಡ ರೈತರಯ್ಯ. ಇವ್ರನ್ನ ನನ್ ಕಡೆಯಿಂದ ನಾನ್ ಹೇಳ್ದೆ ವೇಣು ಸರ್ ತಕೊಂಡ್ಬರ್ರಿ ಅಂತ. ಪಾಪ ಇವ್ರು ಎಲ್ಲೂ ಹೋಗ್ಲಿಲ್ಲ, ವೇಣು ಸರ್ ತಕ್ಕೆ ಮೀಟ್ ಆಗೇ ಬರ್ಬೇಕು ಅಂತ ಹೇಳಿ ಇವರು ಕೂಡ ಬಂದವ್ರೆ. ರೈತರಿಗೆ ನಾನು ಹೇಳೋದೇನಂದ್ರೆ, ಒಂದು ಸರಿಯಾದ ಮಾಹಿತಿ ಇರಲ್ಲ. ನೀವು ನನ್ನ ಹತ್ರನೇ ಮರಿ ತಗೊಳ್ಳಿ ಅಂತ ನಾನು ಹೇಳಲ್ಲ, ಯಾಕೆಂದ್ರೆ ಅದು ಸ್ವಾರ್ಥ ಆಗುತ್ತೆ. ಎಲ್ಲೇ ಮರಿ ತಗೊಳ್ಳಿ, ವ್ಯಾಕ್ಸಿನೇಷನ್ ಆಗಿರ್ಬೇಕು. ಸುಮಾರು ಜನ ನಾನು ವ್ಯಾಕ್ಸಿನೇಷನ್ ಮಾಡಿಸಿದೀನಿ ಅಂತಾರೆ, ವ್ಯಾಕ್ಸಿನೇಷನ್ ಆಗಿಲ್ಲ ಅಂದ್ರೆ ಮಟ್ಟನೇ ಇಕ್ಕಲ್ಲ ಕೋಳಿಗಳು. ಸುಮಾರು ಎಷ್ಟೋ ಜನ ರೈತರು ಕೋಳಿ ಉದ್ಯಮ ಯಾಕೆ ಲಾಸ್ ಅನ್ಸುತ್ತೆ ಅಂದ್ರೆ, ಸರಿಯಾದ ಮಾಹಿತಿ ಇರಲ್ಲ. ಸರಿಯಾದ ಮಾಹಿತಿ ಅಂದ್ರೆ ಯಾವ್ದೋ ಬಿಸ್ನೆಸ್ ಪರ್ಪಸ್ ಯಾರೋ ಮರಿ ಸಾಕಿರ್ತಾನೆ, ಅವ್ನು ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ಮಾಡಿಸ್ತಾನೆ. ಆ ಯೂಟ್ಯೂಬ್ ಅಲ್ಲಿ ಏನೋ ಪಾಪ ರೈತರು ಏನೋ 4 ಕಾಸು ಮಾಡ್ಬೇಕು ಅಂತ ಯೂಟ್ಯೂಬ್ ನೋಡ್ತಾ ಇರ್ತಾರೆ. ಅದನ್ನ ಪರವಾಗಿಲ್ಲ, ದುಡ್ಡು ಹಾಕ್ತಾರೆ, ತರ್ಸ್ಕೊತಾರೆ, ಮುಗಿತೀನಿ ನಾವು ಕತೆ. ಮರಿ ಕೊಟ್ಟು ಮುಗಿತು. ಇದಾಗಬಾರ್ದು ಅಂತಾನೆ ನಾನು ಆಕ್ಚುಲಿ ಟ್ರೇಡಿಂಗ್ ನ ಸ್ಟಾರ್ಟ್ ಮಾಡಿದೆ. ಮರಿಗಳನ್ನ ರೈತರಿಗೆ ಕೊಡಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕೆಂದ್ರೆ ಉತ್ತಮವಾಗಿರೋ ಮರಿ ಕೊಟ್ಟು ರೈತರು ಬದುಕಿದ್ರೆ ಪಾಪ ಎಲ್ಲ ಬದುಕೋದು. ನಾವ್ ಅವ್ರನ್ನೇ ಪಾಪ ತುಂಬಾ ಯಾವ್ದ್ರಲ್ಲೋ ಲಾಸ್ ಮಾಡ್ತಾ ಹೋದ್ರೆ, ಯಾವ ರೈತ ದುಡ್ಡು ಮಾಡೋದಿಲ್ಲ ಅಂದ್ರೆ ಎಲ್ಲೋ 4 ಕಾಸು ಮಾಡ್ತೀನಿ ಅಂತ ಬಂದಿರ್ತಾರೆ. ಯಾವ್ದೋ ಒಂದು ಯೂಟ್ಯೂಬ್ ನ ನೆಚ್ಕೊಂಡು, ಇಲ್ಲ ಯಾರೋ ಒಬ್ಬ, ಸುಮಾರು ಜನ ಇದಾರೆ, ನಾನು ಅವರೆಲ್ಲ ಹೆಸರು ಹೇಳಕ್ ಹೋಗಲ್ಲ, ಅಂತವರೆಲ್ಲ ಸುಮಾರು ಲಿಸ್ಟ್ ಇದೆ ನನ್ನ ಹತ್ರ. ಈ ಒಂದು ಫೀಲ್ಡ್ ಅಲ್ಲಿ ಒಂದು 5 ವರ್ಷದಿಂದ ನೋಡ್ತಾ ಇದ್ದೀನಿ. ಅವರೆಲ್ಲ ಬರೀ ದುಡ್ಡು ಪರ್ಪಸ್ಗೆ ಮಾಡಬಾರ್ದು, ಬಿಸ್ನೆಸ್ ಪರ್ಪಸ್ಗೆ ಮಾಡಿ ದುಡ್ಡ ಮಾಡೋದು ಎಲ್ಲಿ ಬೇಕಾದ್ರೂ ಮಾಡೋದು. ರೈತರ ಮೇಲೆ ಯಾವ್ದನ್ನು ನಾವು ಪ್ರಯೋಗ ಮಾಡಬಾರ್ದು. ಅವ್ರ ಮೇಲೆ ನಾವು ಏನೋ ಪ್ರಯೋಗ ಮಾಡಿ ದುಡ್ಡು ಮಾಡೋದು ಯಾವ್ದಾರು ಬೇರೆ ತರ ಮಾಡ್ಲಿ. ನಾನೆಲ್ಲ ಇವ್ರಿಗೂ ಹೇಳೋದು ಅಷ್ಟೇನೆ, ನನ್ನ ಹತ್ರ ಮರಿ ತಾಳ್ತಾರೆ, ಇನ್ನೊಬ್ರು ತಾಳ್ತಾ. ವ್ಯಾಕ್ಸಿನೇಷನ್ ನೀಟಾಗಿ ಆಗಿರ್ಲಿ, ಅವರು ರೆಸ್ಪಾನ್ಸ್ ಮಾಡ್ಲಿ. ಯಾಕೆಂದ್ರೆ ಕೋಳಿ ಇದು ಮಿಷಿನ್ ಅಲ್ಲ, ಇದು ಒಂದು ಪ್ರಾಣಿ. ಇದಕ್ಕೂ ರೋಗ ಬರುತ್ತೆ. ಈಗ ನೋಡಿ, ನಾನು 4-5 ವ್ಯಾಕ್ಸಿನೇಷನ್ ಮಾಡಿಸಿದ್ರು ಖಂಡಿತ ರೋಗ ಬರುತ್ತೆ. ರೋಗ ಬಂದ ತಕ್ಷಣ ಸ್ಪಂದಿಸ್ಬೇಕು, ಅದಕ್ಕೆ ಡಾಕ್ಟರ್ ಕಳಿಸ್ಬೇಕು, ಅದಕ್ಕೆ ಏನ್ ಮೆಡಿಸಿನ್ ಕಳಿಸ್ಬೇಕು, ಅದ್ ಏನ್ ಹೋಗಿ ನೋಡ್ಬೇಕು. ಇದನ್ನ ಮಾಡಿದ್ರೆ ಮಾತ್ರ ಪಾಪ ರೈತ ಬದುಕ್ಬೋದು. ಇಲ್ಲ ನಾನು ಮರಿ ಕೊಟ್ಟೆ, ನನಗೆ ದುಡ್ಡು ಬಂತು, ನಾನು ಸುಮ್ಮನೆ ಫೋನ್ ಎತ್ತಲ್ಲ, ಸ್ವಿಚ್ ಆಫ್ ಮಾಡ್ಕೊಂಡು, ಇಲ್ಲ ಫೋನ್ ಎತ್ತಲ್ಲ ಹೋದ್ರೆ ಪಾಪ ರೈತ ಏನ್ ಮಾಡ್ತಾರೆ, ಅಯ್ಯೋ ಸರ್ ಕೋಳಿ ಉದ್ಯಮ ಲಾಸ್ ಅಂತಾರೆ. ಆಗ ಏನ್ ಮಾಡ್ತಾರೆ, ಯಾವ್ದೋ ಯೂಟ್ಯೂಬ್ ಅಲ್ಲಿ ನೋಡಿದೆ ಸರ್ ಈ ತರ ಲಾಸ್ ಆಯ್ತು ಅಂತಾರೆ. ಎಷ್ಟೋ ಜನ ಪಾಪ ನನ್ನ ಹತ್ರ ಬಂದಿರೋ ರೈತರೆಲ್ಲ ಈ ಒಂದು ಉದ್ದೇಶದಿಂದಾನೆ ಸುಮಾರು ಜನ ರೈತರು ಬಂದರೆ. ಇವತ್ತು ಸುಮಾರು ಜನ ಪಾಪ ನನ್ನಿಂದ ನನ್ ಶಶಣ್ಣ ಪಾಪ ಇವ್ರು ಯಾರಂತ ಗೊತ್ತಿಲ್ಲ, ಶಶಣ್ಣರ ಬಾಯಲ್ಲಿ ಕೇಳಿ ಇವತ್ತು ಎಷ್ಟೋ ಜನ ಇಲ್ಲ ಬೆಸ್ಟ್ ಅನ್ನೋ ಮಟ್ಟಕ್ಕೆ ಮರಿ ಕೊಡ್ತಾ ಇದ್ದೀನಿ.
ಆ ಬೆಸ್ಟ್ ಕ್ವಾಲಿಟಿನಲ್ಲಿ ನಾನು ಯಾವುದೇ ಕಾಂಪ್ರಮೈಸ್ ಆಗಲ್ಲ. ಯಾವುದು ವ್ಯಾಕ್ಸಿನೇಷನ್ ವಿಚಾರದಲ್ಲಿ ಕಾಂಪ್ರಮೈಸ್ ಆಗಲ್ಲ ಸರ್. ನನ್ನಲ್ಲಿ ಪ್ರತಿ ಫಾರ್ಮ್ ನಲ್ಲಿ ನಮ್ ಡಾಕ್ಟ್ರೇ ನಿಂತ್ಕೊಂಡು ವ್ಯಾಕ್ಸಿನೇಷನ್ ಮಾಡ್ತಾರೆ. ಯಾವುದು ಫಸ್ಟ್ ಮೆರೆಕ್ಸ್ ಇರ್ಬೋದು, IBD ಇರ್ಬೋದು, ರಸೋಟಾ ಇರ್ಬೋದು, F1 ಇರ್ಬೋದು, ಪ್ಲಸ್ ND ಇರ್ಬೋದು, ಕೋಲ್ಪಾಕ್ಸ್ ಇರ್ಬೋದು, ಇಷ್ಟನ್ನು ಮಾಡಿ ನಾನು 10 ದಿವಸ ಮರಿ ಇಟ್ಕೊಂಡು ಅವ್ರಿಗೆ 30 ದಿವಸದ ಮೇಲೆ ನಾನು ಮರಿ ಕೊಡೋದು. ಇದು ಆಕ್ಚುಲಿ 21 ದಿವಸದ ಮರಿ. ಇನ್ನು 8 ದಿವಸ ಈಗ ಆಕ್ಚುಲಿ ಇನ್ಯಾರನಾರ ನೀವು ಕೇಳ್ಬಿಟ್ರೆ ಸರ್ 1 ತಿಂಗಳು ಮರಿ ಅಂತ ತಗೊಂಡೋಗಿ ಬಿಡ್ತಾರೆ. ನಾನಿಲ್ಲ, ಇನ್ನೂ 10 ದಿವಸ ನನ್ನ ಹತ್ರ ಮರಿ ಇರುತ್ತೆ ಇದು. ಆಮೇಲೆ ಲಿಮಿಟೆಡ್ ಫೀಡ್ ಕೊಡಲ್ಲ ನಾವು, ಅನ್ಲಿಮಿಟೆಡ್ ಫೀಡ್. ನೀರಾಗ್ಲಿ ಫೀಡ್ ಆಗ್ಲಿ ಅದೆಲ್ಲ ಅನ್ಲಿಮಿಟೆಡ್ ಇರಬೇಕು. ಹಿಂಗಿದ್ರೆ ಮಾತ್ರ ನಾವು ರೈತರಿಗೆ ಕೊಟ್ಟಂತ ಮರಿಗಳು ಮೊಟ್ಟೆ ಇರ್ತವೆ. ಪಾಪ ಅವ್ರನ್ನ 4 ಕಾಸು ಯೂಸ್ ಮಾಡ್ತಾರೆ. ಇಲ್ಲ ಅಂದ್ರೆ ಖಂಡಿತ ಅದು ಫೇಲೆ. ಅವಕ್ಕೆ ಹೊಟ್ಟೆ ತುಂಬಾ ಆಹಾರ ಕೊಟ್ರೆ ಏನು ಪೆಚ್ಚಾಡಲ್ಲ. ಆ ಪೆಚ್ಚಾಡೋ ಟೈಮಲ್ಲಿ ನನಗೆ ಫೋನ್ ಮಾಡಿ, ಅಂತ ಟೈಮಲ್ಲಿ ನಾನು ಸೇಮ್ ಮೆಡಿಸನ್ ಫೀಡು ಹೊಟ್ಟೆ ತುಂಬಾ ತಿಂದು ಪೆಚ್ಚಾಡ್ತಾ ಇದ್ರೆ ಯಾವ ವಿಟಮಿನ್ಸ್ ಪ್ರೋಟೀನ್ ಕಮ್ಮಿ ಇದೆ, ಏನೋ ನೀರಲ್ಲಿ ಉಪ್ಪಿನಾಂಶ ಕಮ್ಮಿ ಇರುತ್ತೆ, ಇಲ್ಲ ಪೀಠಾಂಶ ಏನೋ ಒಂದು ಕಮ್ಮಿ ಇರುತ್ತೆ, ನಾನು ಅದಕ್ಕೆ ಸಜೆಸ್ಟ್ ಮಾಡ್ತೀನಿ. ಹೌದಾ? ಸರ್ ನನ್ನ ಹತ್ರ ಏನು ಈಗ ನಿಮ್ಗೆ ಕಾವೇರಿ ಕೋಳಿನ ನಾನು ತೋರಿಸಿದ್ ನಾನು ಬನ್ನಿ, ಅದು ಬ್ರೂಡಿಂಗ್ ನಲ್ಲಿ ಇದೆ. 21 ದಿವಸದ್ದು ಮರಿಯಲ್ಲಿದೆ. ಆ ಮರಿನಲ್ಲಿ ಅದು ಮೊಟ್ಟೆ ಇಟ್ಟ ಕೋಳಿಗಳು ಯಾವ ತರ ಬರುತ್ತೆ ಅಂತ ನನ್ನ ಹತ್ರ ಸುಮ್ಮನೆ ಸ್ಯಾಂಪಲ್ ಆಗಿ ರೈತರು ಕೇಳ್ತಾರಲ್ವಾ, ಅವ್ರಿಗೆ ನಾನು ತೋರ್ಸಕ್ ಇಟ್ಕೊಂಡಿದ್ದೀನಿ. ನೋಡ್ರಿ, ಇದು ಆಲ್ರೆಡಿ 4.5 ತಿಂಗಳು ಕೋಳಿ. ಈ 4.5 ತಿಂಗಳು ಕೋಳಿ ಫೀಮೇಲ್ ಸುಮಾರು ಒಂದು 2.5 kg ಬರುತ್ತೆ. ಅಲ್ಲ, ಫೀಮೇಲ್ ಒಂದು 2 kg, 1.5 ಇಂದ 2 kg ಬರುತ್ತೆ. ಮೇಲ್ ಬಂದ್ಬಿಟ್ಟು 2.5 kg ಮೇಲ್ ಬರುತ್ತೆ ಸರ್. ಇದು 4.5 ತಿಂಗಳು ಕೋಳಿಗೆ ಆಲ್ರೆಡಿ ನೋಡಿ ನನಗೆ ಮೊಟ್ಟೆ ಸ್ಟಾರ್ಟ್ ಆಗಿದೆ. ಮೊಟ್ಟೆ ತೋರಿಸಿ, ಈಗ ನೋಡ್ರಿ, ಆಲ್ರೆಡಿ ನನಗೆ ಮೊಟ್ಟೆ ಸ್ಟಾರ್ಟ್ ಆಗಿದೆ. ನಾನು ಯಾಕೆ ಇದನ್ನ ಇಟ್ಕೊಂಡಿದ್ದೀನಿ ಅಂದ್ರೆ ರೈತರಿಗೆ ಸರ್ ಕಾವೇರಿ ಕೋಳಿ ಹೇಗ್ ಬರುತ್ತೆ, ಮೊಟ್ಟೆ ಹೇಗ್ ಬರ್ತವೆ, ಮೊಟ್ಟೆ ತುಂಬಾ ದಪ್ಪ ಬರುತ್ತಾ, ಹಾಗೆ ನೋಡ್ರಿ ನಮ್ಮ ನಾಟಿ ಕೋಳಿ ಮೊಟ್ಟೆ ಏನು ಸ್ಟ್ಯಾಂಡರ್ಡ್ ಸೈಜ್ ಇರುತ್ತೆ ಅದೇ. ಈ ವಿಟಮಿನ್ಸ್ ಪ್ರೋಟೀನ್ಸ್ ಮೊಟ್ಟೆ ಅದ್ರಲ್ಲೆಲ್ಲ ಪ್ಯೂರ್ ನಾಟಿ. ಇದು ಕಾವೇರಿ ನಾಟಿ ಅಂತಾನೆ. ನೀವು ಅದು ನಮ್ಮ ರೈತರಿಗೆ ಪಾಪ ಗೊತ್ತಿರಲ್ಲ. ಸರ್ ಕಾವೇರಿ ಅಂದ್ರೆ ಯಾವ್ದೋ ಇದು ಕ್ರಾಸ್ ಯಾವ್ದು ಸರ್ ಇದು ನಾಟಿನ, ಹಾಗೆ ನೋಡ್ರಿ ಮೊಟ್ಟೆ ಇದೇ ಕೋಳಿದು ಇಲ್ಲಿ ಮೊಟ್ಟೆ ಇಟ್ಟಿದೆ ನೋಡ್ರಿ. ಈಗ ನನ್ನ ಹತ್ರ ನೋಡಿ ಸರ್, ಈಗ ಇದೆ ಅಲ್ವಾ, ಇಲ್ಲಿ ನನಗೆ ಒಂದು 10 ಕೋಳಿ ಇದೆ. 10 ಕೋಳಿನಲ್ಲಿ ನನಗೆ 4.5ನೇ ತಿಂಗಳು ಕೋಳಿ ಇದೀಗ ಆಲ್ರೆಡಿ 6 ಮೊಟ್ಟೆ ಸ್ಟಾರ್ಟ್ ಆಗಿದೆ ಡೈಲಿ. 6 ಮೊಟ್ಟೆ 4.5ನೇ ತಿಂಗಳಿಗೆ. ಇನ್ನೊಂದು 15 ದಿವಸ, ಇನ್ನೊಂದು 15 ಡೇಸ್ ಇದು ಕ್ರಾಸ್ ಆದ ತಕ್ಷಣ ಜಸ್ಟ್ ಇದು ಒಂದು 80 ಇಂದ 90% ಅಂದ್ರೆ 8 ರಿಂದ 9 ಮೊಟ್ಟೆ ಪ್ರತಿ ದಿವಸ ನನಗೆ ಇಷ್ಟು ಕೋಳಿ ಬರುತ್ತೆ. ಸರ್ ಇದು ಮೊಟ್ಟೆನ ಇಲ್ಲಿಗೆ ಬಂದಿಟ್ಟವ? ಸರ್ ಕೋಳಿಗಳಲ್ಲಿ ಅದೊಂದು ಗುಣ ಇದೆ. ಫಸ್ಟ್ ಎಲ್ಲಿ ಒಂದು ಮೊಟ್ಟೆ ಇಡುತ್ತೆ ಅದಕ್ಕೆ ಜಾಗ ಸ್ಮೂತ್ ಆಗಿರ್ಬೇಕು. ಅದು ಎಲ್ಲಾ ಕೋಳಿ ನೋಡ್ರಿ ಇಲ್ಲಿಗೆ ಬಂದು ಮೊಟ್ಟೆ ಇಡುತ್ತೆ. ಒಂದು ಕೋಳಿ ಎದ್ದು ಹೋದ ತಕ್ಷಣ ಮತ್ತೆ ಇನ್ನೊಂದು ಬಂದು ಮೊಟ್ಟೆ ಇಡುತ್ತೆ. ಸರ್ ಈಗ ಎಷ್ಟು ತೂಕ ಬರುತ್ತೆ ಹೇಳ್ಬೋದಾ? ಇದೆಲ್ಲ ಒಂದ್ 40 ರಿಂದ ಒಂದ್ 45 ಗ್ರಾಮ್ ತೂಕ ಬರುತ್ತೆ ಒಂದ್ ಮೊಟ್ಟೆ. ಕಾವೇರಿ ಕೋಳಿ ನಾನು ನಿಮ್ಗಲ್ಲಿ ಮರಿ ತೋರ್ಸದಲ್ವಾ, ಅದ್ರೂ ಬೇಡ ಸರ್ ಇದು. ರೈತರಿಗೆ ಕಾವೇರಿ ಕೋಳಿ ಹೆಂಗಿರುತ್ತೆ ಯಾವ ತರ ಅಂತ ನಾನು ಸುಮ್ಮನೆ ಸ್ಯಾಂಪಲ್ ಗೆ ಒಂದು 10 ಪೀಸ್ ಬಿಟ್ಕೊಂಡಿದ್ದೀನಿ. ಇದು ಕಾವೇರಿ ಕೋಳಿ. ಇದು ಆಕ್ಚುಲಿ ಇದು 4.5 ತಿಂಗಳಾಗಿದೆ ಸರ್. 4.5 ತಿಂಗಳು ಕಂಪ್ಲೀಟ್ ಆಗಿದೆ. 5ನೇ ತಿಂಗಳು ಇನ್ನೇ 4 ತಿಂಗಳು ಈಗ ಮೊಟ್ಟೆ ಸ್ಟಾರ್ಟ್ ಆಗಿದೆ. ಈಗ ನನಗೆ ಏನು ಒಂದು 10 ಕೋಳಿ ಇದೆ. 10 ಕೋಳಿಲಿ 6 ಮೊಟ್ಟೆ ಬರ್ತಾ ಇದೆ. ಇದನ್ನ ರೈತರಿಗೆ ತೋರ್ಸ್ಬೇಕಂತ ನಾನು ತಿಳ್ಕೊಂಡಿದ್ದೀನಿ. ಸರ್ ಎಷ್ಟು ಕೆಜಿ ಬರುತ್ತೆ ಸರ್ ಇದು? 1.5 kg ಬರುತ್ತೆ ಸರ್. 1.5 kg ಬರುತ್ತೆ ಸರ್. ಈಗ ಇದನ್ನ ಮಾರ್ಕೆಟ್ ಅಲ್ಲಿ ಮಾಡ್ತೀನಿ ಅಂದ್ರೆ ನಾನು ಮಾರ್ಬೇಕು, ಮಾರ್ಕೆಟಿಗೆ ಹೋಗಿ ಎಷ್ಟು ತಗೋತಾರೆ? ಅಲ್ಲ, ಇವತ್ತು 300 rupees ಒಂದು, ಇದೊಂದು 500 rupees ಹೋಗುತ್ತೆ ಕೋಳಿ. ಇದೊಂದು ಕೋಳಿ 500. ಒಂದು ಕೋಳಿ ಎಷ್ಟು ತಿಂಗಳು ಸಾಕೋದು ಸರ್ ಈಗ? ನಾನೇನ್ 4 ತಿಂಗಳು ಸಾಕಿದ್ದೀನಿ. ಬರೀ 4 ತಿಂಗಳು ಸಾಕಿದ್ದೀನಿ. ಇವತ್ತು 500 ರೂಪಾಯಿ ಕೋಳಿ ಮಾರ್ಬೋದು. ಇಂತ ಒಂದು ಎತ್ತಾದ್ರೂ 5,000 ಖಂಡಿತ. ಸಣ್ಣ ಪುಟ್ಟ ಮಾಡೋ ಅಂತ ರೈತರು ಖಂಡಿತ ಇದು ಮಾಡ್ಕೋಬಹುದು. ಮೊಟ್ಟೆಗೂ ಚೆನ್ನಾಗಿದೆ, ಮಾಂಸಕ್ಕೂ ಚೆನ್ನಾಗಿದೆ. ಅಂದ್ರೆ ಎಷ್ಟು ಕೆಜಿ ಬರುತ್ತೆ ಅಂತ ನಾನು ನೋಡ್ತೀನಿ. ಒಂದೂವರೆ ಮೇಲೆ 2 kg ಒಳಗೆ ಬರುತ್ತೆ. ವೀಕ್ಷಕರೇ, ಇವರಲ್ಲಿ 1 ತಿಂಗಳ ಮರಿ, ಇಲ್ಲ 1 ದಿನದ ಮರಿ, ಅಥವಾ 3 ತಿಂಗಳ ಮರಿ ಎಲ್ಲ ಆಲ್ ಓವರ್ ಕರ್ನಾಟಕ ಡೆಲಿವರಿ ಕೊಡ್ತಾರೆ. ಕಾಂಟ್ಯಾಕ್ಟ್ ಸ್ಕ್ರೀನ್ ಮೇಲೆ ಹಾಕಿರ್ತೀವಿ, ದಯವಿಟ್ಟು ಸಂಪರ್ಕಿಸಿ. ನಮ್ಮ ರೈತರಿಗೆ ನಾನು ಹೇಳೋದೇನಂದ್ರೆ, ನಿಮ್ಗೆ ಯಾವ್ದೇ ಕೋಳಿ ಬೇಕಾದ್ರೂ 1 ದಿವಸದ ಬೇಕು, ಇಲ್ಲ 1 ತಿಂಗಳು ಬೇಕು, ಇಲ್ಲ 3 ತಿಂಗಳು ಬೇಕು, ಅದು ಏನಾದ್ರು ಅದ್ರ ರೇಟು, ಅದಕ್ಕೆ ರೋಗ, ಅದಕ್ಕೆ ವ್ಯಾಕ್ಸಿನೇಷನ್ ಮತ್ತೆ ಅದ್ರ ಮಾಹಿತಿ ಏನೇ ಬೇಕಾದ್ರೂ ನನ್ನ ನಂಬರ್ಗೆ ಕಾಲ್ ಮಾಡಿ ನಾನು ಅದಕ್ಕೆ ಅದ್ರ ಬಗ್ಗೆ ಮಾಹಿತಿ ನಾನು ಕೊಡ್ತೀನಿ.